ಎಲ್ಲ ಕೋಲ್ ಇಟ್ಕೊಂಡು ಅಸೋಸಿಯೇಟ್ ಜೊತೆ ಇಲ್ಲ ರೈಟ್ ಇಲ್ಲ. ಮೋಸ್ಟ್ಲಿ ನನಗೆ ಅನ್ಸುತ್ತೆ ಈ ತರ ಜೋಶ್ ಹೆಂಗಿರ್ಬೇಕಂದ್ರೆ ನಮ್ಗೆ ಈ ಹೆಂಗೆ ಯಾವ ರೀತಿ ಎನರ್ಜಿ ಇರ್ಬೇಕಂದ್ರೆ ನಿಮ್ಗೆ ಅನ್ನಿಸ್ಬೇಕಂದ್ರೆ ಇವತ್ತೇ ITC ಆಗ್ಬಿಡ್ಬೋದು ಆ ಎನರ್ಜಿ ತಗೊಂಡಂತ ಆತರ ಇರ್ಬೋದಾ? ಇಲ್ಲ ಒರಿಜಿನಲ್ ಇಲ್ಲ ಬಾಸ್, ಅದು ಒರಿಜಿನಲ್ ಸ್ವಲ್ಪ ಒರಿಜಿನಲ್. ನಂಗೆ ಗೊತ್ತಿದೆ, ನಿಮ್ಮನ್ನು ಡ್ಯಾನ್ಸ್ ಮಾಡಿಸಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ನಂಗೆ ನೆನಪಿದೆ. ಹೇಳಿದೀನಿ ಹೈ ಕಾಂಟ್ಯಾಕ್ಟ್ ಹೈ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್. ಅಲೋ 1 2 3 ಎಸ್ ಕಮಾಲ್ ಗಾ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಪ್ಲೀಸ್ ಪ್ಲೀಸ್ ಸಿಟೆಡ್. ಡಿಫೆನ್ಸ್ ಎಕ್ಸೈಟ್ಮೆಂಟ್ ಕೊನೆಯವರೆಗೂ ಇರೋಣ. ಡಿಫೆನ್ಸ್ ಏನಂತೀರಿ ಏನಂತೀರಿ? ಮನೆ ಬೇಜಾರು ಅವ್ರ ಬೇಜಾರು ಯೂಜ್ವಲ್ ಎಲ್ಲ ಇಲ್ಲಿ ತರಬೇಡಿ. ಡಿಫೆನ್ಸ್ ಇಲ್ಲಿ ಸುಮ್ಮನೆ ಬಿಕ್ಕಿಯಾಗಿ ಸುಟ್ಟು ಹಾಕ್ಬಿಟ್ಟು ಬಂದ್ಬಿಡ್ಬೇಕು. ರೈಟ್ ರಾಂಗ್ ಸರ್ ಏನಂತೀರಿ ಎಲ್ರು? ಸಕ್ಸಸ್ ಆಗೋದಂತೂ ಕನ್ಫರ್ಮ್. ನೀವು ಎಷ್ಟೇ ಟೆನ್ಷನ್ ತಗೊಂಡ್ಬಂದ್ರು ಅದು ಅದೇ. ರೈಟ್ ರಾಂಗ್ ಸರ್? ಹಾಗಾಗಿ ಒಂದು ಜೋಶ್ ಜೊತೆಗಿರೋಣ. ಡಿಫೆನ್ಸ್ ಒಂದು 35-40 ನಿಮಿಷ ನಾನು ಸಬ್ಜೆಕ್ಟ್ ಕೊಡ್ತೀನಿ. ಆ ಸಬ್ಜೆಕ್ಟನ್ನು ಗ್ರಾಮರ್ ತಗೊಳ್ಳೋ ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದೇ ಜೋಶ್ ಇರಲಿ. ನನ್ನ ಕ್ಲಾಪ್ಸ್ 1 ಸೆಕೆಂಡ್ ಕ್ಲಾಪ್ಸ್. ವೆಲ್ಕಮ್ ಟು ಟೈಮ್ ಟು ಆಕ್ಷನ್. ಒಂದು ಎಕ್ಸೈಟ್ಮೆಂಟ್ ಹಿಂಗೆ ಇರಲಿ. ಒಂದ್ಸರಿ ಯಾವಾಗಲೂ ನಿಮ್ಮ ಅಸೋಸಿಯೇಟ್ ತುಂಬ ಲೈಕ್ ಆಗೋದೇನಂದ್ರೆ ನಿಮ್ಮ ಸ್ಮೈಲ್. ತುಂಬ ಲೈಕ್ ಆಗೋದು ಯಾವುದು? ನಿಮ್ಮ ಸ್ಮೈಲ್. ಬಿಗ್ಗೆಸ್ಟ್ ಕಾಸ್ಟ್ಲಿ ವಸ್ತು ಅದು. ರೈಟ್. ನೀವು ಏನು ಬೇಕಾದ್ರೆ ಹಾಗೆ, ನಿಮ್ದು ಏನು ಸಮಸ್ಯೆ ಬೇಕಾದ್ರೆ ಇರಲಿ, ಎಂಥದೇ ಚಾಲೆಂಜಸ್ ಇರಲಿ, ನಿಮ್ಮ ಅಸೋಸಿಯೇಟ್ಗೆ ಒಂದೇ ಬೇಕಾಗಿರೋದು ಸ್ಮೈಲ್. ಯಾವಾಗಲೂ ಅದು ನೀವು ಈ ಪ್ರೋಗ್ರಾಮಲ್ಲಿ ಅಷ್ಟೇ ಕಲಿಬೇಕಂತ ಮಾಡಲಿಲ್ಲ ನಾನು. ನೀವು ಲೈಫ್ ಟೈಮ್ ಅದು ಆಚೆ ಹೋದಾಗಲೂ ಅದೇ ಭಾಳ ಇಂಪಾರ್ಟೆಂಟ್. ನೀವು ಯಾವ ವ್ಯಕ್ತಿ ಹೋಗ್ತಿದ್ದಾಗ ಅವ್ರ ಜೊತೆ ಸ್ಮೈಲ್ ಇಲ್ಲ, ನಿಮ್ಮ ಜೊತೆಗೆ ಅವ್ರ ಬಾಂಡಿಂಗ್ ಬರಲ್ಲ, ಚಾನ್ಸೇ ಇಲ್ಲ. ನೀವು ಎಷ್ಟೇ ನಾಲೆಡ್ಜ್ ಕೊಟ್ಟಿರಿ, ನೀವು ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಸರ್ವಿಸ್ ಕೊಟ್ಟಿರಿ, ಯಾವಾಗ ಅವ್ರ ಜೊತೆ ನಗ್ತಿರೋ, ಯಾವ ಜೊತೆ ನೀವು ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಇರ್ತಿರೋ, ನಿಮ್ಮ ಒಳಗಡೆ ಏನ್ ಬೇಕಾದ್ರೆ ಇರಲಿ, ಬಟ್ ಒರಿಜಿನಲ್ ಅವ್ರು ಕಾಣ್ಬೇಕಾಗಿರೋದು ಯಾವುದು? ಕನ್ನಡಿ. ಒಂದು ನನಗೂ ಬಹಳ ಇಂಪಾರ್ಟೆಂಟ್. ನೀವು ನಡೆಯೋದು, ನಿಮ್ಮ ಮಾತುಗಳು, ಎಗೇನ್ ನಿಮ್ಮ ಶೇಕೆಂಡ್ಗಳು ಬಹಳ ಇಂಪ್ಯಾಕ್ಟ್ ಆಗ್ತಾವೆ ಡಿಫೆನ್ಸ್ ಅವ್ರಿಗೆ. ನೀವು ಫಾರ್ ಎಕ್ಸಾಂಪಲ್ ಯಾವಾಗಲೂ ಹೇಳ್ತೀರಿ ಸಕ್ಸಸ್ ಗೋಲ್ಡ್ ಒಂದು ಬಿಗಿನಿಂಗ್ ಆರ್ ಎಂಡ್. ನೀವು ಕೌನ್ಸಿಲಿಂಗ್ ಕೂತ್ಕೊಂಡಾಗ 2 ಪಾಯಿಂಟ್, ಒಂದು ಬಿಗಿನಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್. ಮತ್ತೆ ಏನು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅವ್ರು ಏನು ನೆನಪಲ್ಲಿ ಇಟ್ಕೊಳ್ಳಿ ಡಿಫೆನ್ಸ್ ಅಸೋಸಿಯೇಟ್. ಒಂದು ಬಿಗಿನಿಂಗ್ ಪಾಯಿಂಟ್, ಇನ್ನೊಂದು ಎಂಡ್ ಪಾಯಿಂಟ್. ನೀವು ಕ್ಲೋಸಿಂಗ್ ಪಾಯಿಂಟ್ ಅಲ್ಲೂ ಅಷ್ಟೇ, ಬಿಗಿನಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, 2 ಪಾಯಿಂಟ್. ನೀವು ಮತ್ತೆ ಬೇಕಾದ್ರೆ ನೀವು 1 hour ಮಾತಾಡಿ, ಅದು ಯೂಸ್ ಆಗಲ್ಲ. ಬಿಗಿನಿಂಗ್ ನಿಮ್ಮ ಅಸೋಸಿಯೇಟ್ ಜೊತೆ ಹೋಗ್ತಿದ್ದಾಗ ಒಂದು ಸ್ಮೈಲ್ ಇರುತ್ತಲ್ಲ, ಒಂದು ಜೋಶ್ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರ್ತದಲ್ಲ. ಡಿಫೆನ್ಸ್ ಅದು ಎಂಥದ್ದೇ ಇರಲಿ, ಅವ್ರು 3 ತಿಂಗಳು ಇನ್ಕಮ್ ಇಲ್ಲದೆ ಇರಲಿ, ಬಟ್ ನಿಮ್ಮ ಸ್ಮೈಲ್ ಭಾಳ ಇಂಪಾರ್ಟೆಂಟ್. ಬೇಸಿಕ್ ಅದು. ಯಾಕೆ ಪ್ರಾಕ್ಟಿಕಲ್ ಆಗಿ ನೀವು ಯಾರನ್ನೆಲ್ಲ ಭೇಟಿ ಮಾಡ್ತೀರಿ, ಅದು ನಿಮ್ಮ ಅಸೋಸಿಯೇಟ್ ಕೆಲವು ಸರಿ ಆಕ್ಟಿವ್ ಇರ್ತಾರೆ, ಕೆಲವು ಸರಿ ಇನ್ಆಕ್ಟಿವ್ ಇರ್ತಾರೆ. ಅವ್ರಿಗೆ ನೀವು ಯಾವಾಗ ಅದು ಸ್ಮೈಲ್ ಜೊತೆಗೆ ಇರ್ತಿರೋ ಮೋಸ್ಟ್ಲಿ ಎನರ್ಜಿ ಪಾಸ್ ಆಗ್ಬಿಡುತ್ತೆ. ಅವ್ರಿಗೆ ಒಂದೇ ಅನ್ಸೋದು, ಭೂಮಿ ಮೇಲೆ ಗುಡ್ ಮಾರ್ನಿಂಗ್ ಹೇಳೋರು ಒಬ್ಬರಿಲ್ಲ. ಗುಡ್ ಮಾರ್ನಿಂಗ್ ಹೇಳೋರು ಯಾರಿಗೂ ಒಬ್ರಿಲ್ಲ. ಅಂತ ಜಾಗದಲ್ಲಿ ನನ್ನ ಜೊತೆಗೆ ಒಬ್ರಿದೆ ಅನ್ನೋರು ಭರವಸೆ ತುಂಬ್ತೀವಲ್ಲ, ಅಲ್ಲಿ ಮಾತ್ರ ನಿಮ್ಮ ಜೊತೆ ಲೈಫ್ ಲಾಂಗ್ ಹೊಡಿತಾರೆ ಡಿಫೆನ್ಸ್. ಭರವಸೆ ಮೊದಲನೇದೇ ಸ್ಮೈಲ್. ನಮಗೂ ಆಗಿದೆ, ಅದು ಸುಮಾರು ಸರಿ ಆಗಿದೆ. ಅವರು ಏನ್ ಮರೆ ಅವ್ನು ಸಿಟ್ಟಾಗಿ ಬಂದು ಕೂತ್ಕೊತಾನೆ, ಅವ್ನ ಜೊತೆ ಯಾರು ಇರ್ತಾರೆ, ಹಿಂಗೆಲ್ಲ ಹೇಳಿದ್ದಾರೆ, ಅದು ಕೇಳಿದ್ವಿ ನಾವು. ಹಾಗಾಗಿ ಆ ಸ್ಮೈಲು ನನ್ನ ಜೊತೆಗೆ ಹೆಂಗಿರ್ತಾರೆ, ಅದು ಯಾರ ಜೊತೆ ಇರಬೇಕು? ಅಸೋಸಿಯೇಟ್ ಜೊತೆ. ಒಂದು ತೋರಿಸಿ ಹೆಂಗಿರ್ತೀರ ಅಸೋಸಿಯೇಟ್ ಜೊತೆ ಒಂದ್ಸರಿ ಒಂದು ಎಕ್ಸಾಕ್ಟ್ ಮಾಡಿ, ಒಂದ್ಸರಿ ಜೋಶ್ ಅಸೋಸಿಯೇಟ್ ಜೊತೆ. ನಿಮ್ಮ ಅಸೋಸಿಯೇಟ್ಗೆ ಸೀರಿಯಸ್ ಆಗಿ ಹೇಳಿದ್ರು ಎಕ್ಸೆಪ್ಟ್ ಮಾಡ್ತಾರೆ, ಸ್ಮೈಲ್ ಜೊತೆಗೆ ಹೇಳಿದ್ರು ಎಕ್ಸೆಪ್ಟ್ ಮಾಡ್ತಾರೆ. ಹೊಡೆದವ್ರಂಗೆ ಯಾಕೆ ಹೇಳ್ತೀರಿ ಅಲ್ಲೋ? ರೈಟ್ ರಾಂಗ್? ಹಾಗಾಗಿ ವೆರಿ ಇಂಪಾರ್ಟೆಂಟ್ ಅಸೋಸಿಯೇಟ್ ಜೊತೆ ಅದೊಂದು ಜೋಶ್ ಜೊತೆಗೆ ಇರೋಣ. ಹಾಗಾಗಿ ಫಸ್ಟ್ ಏನು ಬೇಸಿಕ್, ಮೊದಲನೇದು ಯಾವುದು? ಎಕ್ಸೈಟ್ಮೆಂಟ್. ಡಿಫೆನ್ಸ್ ಇದುವರೆಗೆ ಏನಿತ್ತು ಅದನ್ನ ಯಾವಾಗಲೂ ಲೈಫ್ ಲಾಂಗ್ ಅದನ್ನ ಕ್ಯಾರಿ ಮಾಡ್ತಾ ಹೋಗೋಣ. ಮೊದಲು ನಿಮ್ಮನ್ನು ಜೋರು ಚಪ್ಪಾಳ್ಬೇಕಂತ ನನ್ನ ಸಬ್ಜೆಕ್ಟ್ ಹೋಗ್ತೀನಿ. ನೆಕ್ಸ್ಟ್ ಸಬ್ಜೆಕ್ಟ್ ಗೋಲ್ಡನ್ ಪಾತ್ ಬಿಫೋರ್ ಅಂಡ್ ನೌ. ಒಂದು ದಾರಿ ನೋಡ್ಕೊಂಬರೋಣ ಹೆಂಗಿತ್ತಂತ ನಮ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂಚೆ GTS ಬಂದು ಬರೀ ಬಸಂತಲ್ಲಿ ಇತ್ತು ನಮ್ದು.
ನಾವು ಸ್ಟಾರ್ಟ್ ಮಾಡಿದಾಗ GTS ಇದ್ದದ್ದು ಒಂದೇ, ಕರ್ನಾಟಕ ಒಂದೇ GTS. ಇವತ್ತು ನಿಮಗೋಸ್ಕರ ಈ ಕರ್ನಾಟಕ ನಿಮಗೋಸ್ಕರ, ನನಗಲ್ಲ, ನಿಮಗೋಸ್ಕರ ನಿಮ್ಮ ಸಕ್ಸಸ್ಗೆ, ನಿಮ್ಗೆ ಈಸಿ ಮಾಡಲಿಕ್ಕೆ 10 ವರ್ಷದ ಜರ್ನಿನ 5 ವರ್ಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ದದ್ದು ಒಂದೇ GTS, ಬಸಂತ್ ರೆಸಿಡೆನ್ಸಿ. ಇವತ್ತು ನಿಮ್ಗೆ ಎಷ್ಟಿದೆ? ವಾರಕ್ಕೆ ನೋಟ್ ಮಾಡ್ಕೊಳ್ಳಿ, 1 ವೀಕ್ GTS. 10 ವರ್ಷ ಮಾಡೋ ಬಿಸ್ನೆಸ್ 5 ವರ್ಷಕ್ಕೆ ಮಾಡ್ಬೋದು ಅಂತ ಅವಕಾಶ ರೈಟ್ ನೋಡಿ ಫ್ರೆಂಡ್ಸ್. ಕರೆಂಟ್ ಸಿನಾರಿಯೋ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಅದಕ್ಕೆ ಹೇಳ್ತೀವಿ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ನಾಟ್ ಲೋಕಲ್ ಅಪರ್ಚುನಿಟಿ, ಇಸ್ ಅ ಗ್ಲೋಬಲ್ ಅಪರ್ಚುನಿಟಿ. ಕಣ್ಣು ಇಡೀ ಕರ್ನಾಟಕದ ಕಡೆ ಇರಬೇಕು, ಬರೀ ನಮ್ಮ ಜಮೀನ್ಲೇ ಇರಬಾರ್ದು. ಅಲೋ, ಎಲ್ಲಿರಬಾರ್ದು? ಹೊಲದಲ್ಲೇ ಇರಬಾರ್ದು, ಅಥವಾ ಒಂದು ಪ್ಲೇಸ್ ಅಲ್ಲಿ ಇರಬಾರ್ದು. ನನಗೆ ಹೋಪಿದೆ ಇವತ್ತು ಅಂಡರ್ಸ್ಟ್ಯಾಂಡ್ ಆದ್ರೆ ನನಗೆ ಗೊತ್ತಿದೆ. ಈಗ ಬೀಜ ಆಗ್ತಿದ್ರಿ ಎಲ್ಲ ಕಡೆ, ನಾಳೆ ಅದು ಹೆಮ್ಮರವಾಗಿ ಬೆಳೀತದೆ ಡಿಫ್ರೆನ್ಸ್. ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ ಅಂದ್ರೆ ಅರ್ಥ ಏನೋ, ಈಗ ಸೀಡ್ ಹಾಕಿದೀವಿ, ಅದು ಬೀಜ ಅಲ್ಲಿ ಹಾಕಿದ್ವು, ಅದು ನಾಳೆ ಹೆಮ್ಮರ. ಲಾಸ್ಟ್ 10 years ಬ್ಯಾಕ್ ಹಾಕಿರೋ ಬೀಜನ ಇವತ್ತು ಇಲ್ಲಿ ಗಂಟೆ ನಾವು ಬಂದಿರೋದು ಡಿಫ್ರೆನ್ಸ್. ಲಾಸ್ಟ್ 10 years ಇವತ್ತಿನ ಶ್ರಮಕ್ಕೆ ಇವತ್ತಿನ ಮೀಟಿಂಗ್ ಅಲ್ಲ, ಕ್ಲಿಯರ್ ಆಗಿ ಹೇಳ್ತೇನೆ. ಇವತ್ತಿನ ಶ್ರಮಕ್ಕೆ ಇವತ್ತಿನ ಮೀಟಿಂಗ್ ಅಲ್ಲ, ಲಾಸ್ಟ್ 10 years ಬ್ಯಾಕ್ ಹಾಕಿರೋ ಶ್ರಮಕ್ಕೆ ಇವತ್ತಿನ ಮೀಟಿಂಗ್. ಬಟ್ ನಾವು 10 years, ನನಗೆ ಹೋಪಿದೆ ಇಲ್ಲಿ ಇರೋರ್ಗೆ 5 ವರ್ಷ. ನೀವು ಇವತ್ತಿರೋಂಥ 30 GTS ಏನಿದೆ, ಎಷ್ಟು GTS ಟೋಟಲಿ? 30 GTS ಏನಿದೆ, ಬಹಳ ಸ್ಮೂತ್. ಅವತ್ತು ನಾವು ದುಡ್ಡು ಕೊಟ್ಟು ಮಾಡಬೇಕಾಗಿತ್ತು GTS ನ, ಇವತ್ತು ಜಸ್ಟ್ 50 rupees ಕೊಟ್ಟು ಕರ್ಕೊಂಡು ಹೋಗ್ತಿದ್ದೀರಿ. ನಿಮ್ ಬರ್ಡನ್ ಕಮ್ಮಿ ಇದೆ, ಕೈಯಿಂದ ದುಡ್ಡು ಹೋಗೋದು ಕಡಿಮೆ ಇದೆ, ಜಸ್ಟ್ ಸ್ಟೈಲ್ ಆಗಿ ಬಂದು ಮಾತಾಡ್ಬಿಟ್ಟು ಹೋಗ್ತಿದ್ರಿ. ಆರ್ಗನೈಸರ್ ಯಾರೋ ಕೆಲವು ಸಲ ಇನ್ನೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಿರ್ಬೋದು, ಅವ್ರಿಗೆಲ್ಲ ಜೋರು ಚಪ್ಪಾಳೆ ಮುಖಾಂತರ ಎಲ್ರಿಗೂ. ಅವತ್ತೊಂದು ದಿನ ನಂಬಿಕೆ ಇಲ್ದೇ ಇರೋಂಥ ಟೈಮ್, ಅವತ್ತು ಹೋಪ್ ಇಲ್ದೇ ಇರೋಂಥ ಟೈಮ್, ಜನ ಮಾತಾಡ್ಲಿಕ್ಕೆ ಯಾವ ಸಬ್ಜೆಕ್ಟು ಇಲ್ದೇ ಇರೋಂಥ ಟೈಮ್. ಅಂತ ಟೈಮಲ್ಲಿ ಮೊದಲನೇ GTS, ಫಸ್ಟ್ GTS ಬಸಂತ್. ಈಗ ಆಲ್ ಓವರ್ ಕರ್ನಾಟಕ 30 GTS ಡಿಫೆನ್ಸ್. ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ, ಬಿಗ್ ಕಾಂಟ್ರಿಬ್ಯೂಷನ್. ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಎಲ್ರಿಗೂ. ಮುಂಚೆ ಕರ್ನಾಟಕದಲ್ಲಿ ಒಂದು ಸ್ಟಾಕ್ ಪಾಯಿಂಟ್, ನಾವು ಸ್ಟಾರ್ಟ್ ಮಾಡಿದಾಗಿದ್ದು ಸ್ಟಾಕ್ ಪಾಯಿಂಟ್ ಎಷ್ಟು? ಒಂದೇ, ಅದು ಇಂಡಿಯಾ ಶಾಪಿಂಗ್ ಶಿವಾನಂದ ಸರ್ಕಲ್. ಒತ್ಕೊಂಡು ಹೋಗಿ ಕೊಡ್ತಿದ್ವಿ, ಆನ್ಲೈನ್ ಇರ್ಲಿಲ್ಲ ಅವತ್ತು. ವೆಹಿಕಲ್ ಮಾಡ್ಕೊಂಡು ತಗೊಂಡೋಗಿ ಕೊಡ್ತಿದ್ವಿ. ಎಲ್ಲೋ ಬೋರ್ಡ್ ಗಾಡಿಲಿ ತುಂಬ್ಕೊಂಡು ತಗೊಂಡೋಗಿ ಕೊಡ್ತಿದ್ವಿ ಮನೆಗೆ. ಅವತ್ತು ಆ ಥರ ಸೀನ್ ಇವತ್ತೆಲ್ಲ ಇದ್ರು, ಒಬ್ರು ಜಾಯ್ನ್ ಆಗ್ತಿರಲಿಲ್ಲ. ನೀವು ತೋರಿಸಿಲ್ಲ ಅಷ್ಟೇ. ನಾವು ಒಳಗಡೆ ಉರಿತಿದ್ರು, ಸ್ಮೈಲ್ ಒಂದೇ ಇತ್ತು ನಮ್ಮ ಮುಖದಲ್ಲಿ, ಇನ್ನೇನು ಇರಲಿಲ್ಲ ಡಿಫ್ರೆನ್ಸ್. ಅವತ್ತಿಗೆ ಹೆಂಗಿತ್ತಂದ್ರೆ ಇಲ್ಲಿ ಮಾತ್ರ ಎದುರು ಬ್ಲೇಸರು, ಬಾತ್ರೂಮ್ ಹೋದ್ರೆ ಅದು ಅಳು, ಕಣ್ಣಲ್ಲಿ ನೀರು ಬರೋದು, ಆ ಸೀನೆ ಬೇರೆ ಕಾಣಿಸ್ಕೊಳಂಗಿಲ್ಲ. ಅವಾಗ ಒಂದೇ PUC ಇದ್ದಿದ್ದು ಎಷ್ಟು? ಒಂದೇ. ಈಗ ತಗೊಳಕ್ ಹೋದವನ್ಗೆ ಕೊಡ್ಸಕ್ ನೀವಿರಲ್ಲ ಅಲ್ಲಿ. ಈಸಿಯಾಗಿ ಲೇಜಿ ಆಗಿದೆ. ಅಲೋ, ಈಸಿ ಮಾಡ್ಕೊಟ್ಟು ಏನಾಗಿದೆ? ಲೇಜಿ ಆಗಿದೆ. ನಿಮ್ಗೆ ಇದ್ರ ವ್ಯಾಲ್ಯೂಸ್ ಅಂಡರ್ಸ್ಟ್ಯಾಂಡ್ ಆದ್ರೆ 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಒತ್ಕೊಂಡು ಹೋಗ್ತಿದ್ವಿ ಡಿಫೆನ್ಸ್, ಯಾರೋ ಕಣ್ ಕಾಣ್ತಿದಂಗೆ ಫುಲ್ ಸ್ಟೈಲು. ನಾವೆಲ್ಲ ಗೋಡನ್ಗೆ ಹಾಕೊಂಡು ಹೋಗ್ತಿದೀವಿ ಅನ್ನೋದು, ಅದು ಯಾವ ಗೋಡನ್ ಇಲ್ಲ, ನಾವೇ ಹೊತ್ಕೊಂಡಂಗೆ ಅನ್ಸೋದಾಗ ತೋರ್ಸ್ಕೊಳಂಗಿಲ್ಲ, ಬಿಡಂಗಿಲ್ಲ. ಎಷ್ಟು ಸ್ಟಾಕ್ ಪಾಯಿಂಟು? ಒಂದೇ. ಹಳಾದೊಬ್ರು ಜಾಯ್ನ್ ಆಗ್ತಿಲ್ಲ, ಬರೀ ನಿಂತ್ಕೊಳ್ಳೋದು ಹೋಗೋದು. ಶಿವಾನಂದ ಸರ್ಕಲ್ ಪಕ್ಕದಲ್ಲಿ ಟೀ ಇತ್ತು, ಟೀ ಕಾಫಿ ಕುಡಿಯೋದು ಹೋಗೋದು. ಇದು ಬಿಗಿನಿಂಗ್ ಸ್ಟೇಜ್.
ಇವತ್ತು KSRTC ಬಸ್ ಸ್ಟ್ಯಾಂಡ್ ಮೈಸೂರಲ್ಲಿ 3 ಬಾಕ್ಸ್ ಆ ಫೋಟೋಗಳಿವೆ ನೋಡಿದ್ರೆ ನಿಮಗೆ ಅನ್ಸುತ್ತೆ ಇವರೆಲ್ಲ ಇವರು ನಾವು ಸುಮ್ಮನೆ ಹೋಗೋದು. ಅವ್ನು ಹೇಳೋದು ರಾಮನಗರದಲ್ಲಿ ಸರ್ ಒಂದು ಕಫ್ ನೀರಿದೆ ಎತ್ಕೊ ಬನ್ನಿ ಅನ್ನೋದು ನನ್ನ ರಾಮನಗರಕ್ಕೆ. ಪಾವಗಡಿಗೆ ಕಫ್ನೀರ್ ಒಂದು ಕಫ್ನೀರ್ಗೆ ಅದು ರಾಮನಗರ ಬಸ್ ಹತ್ತೋದು ಅಲ್ಲಿ ಇಳಿಯೋದು ಅಲ್ಲಿಂದ ಆಟೋ ಆಯ್ತದ ಕಫ್ನೀರ್ ಸ್ಟೈಲಾಗಿ ಎತ್ಕೊಂಡು ಹೋಗೋದು. ಕಫ್ನೀರ್ ಒಂದೇ PUC. ಈಗ ಹೇಳ್ತಾರೆ ಸಾರ್ ಏನ್ ನಿಮ್ಗೆ ತಗೊಳ್ಳೋದು ಗೊತ್ತಿಲ್ವಾ, ತಗೊಳ್ಳಿ ನೀವು ಅಸೋಸಿಯೇಟ್ ರೈಟ್. ಹಲೋ ಅವಾಗ ಒಂದೇ ಪುಣ್ಯ ಮಾಡಿದ್ರಿ ಡಿಯರ್ ಫ್ರೆಂಡ್ಸ್ ನೀವೆಲ್ಲ. 35 PUC ಎಷ್ಟು PUC 31 PUC ನಮಗೆ ಆಗಿರೋದು ನಿಮ್ಗೆ ಆಗ್ಬಾರ್ದು. ಆನ್ಲೈನ್ 35 PUC ಡಿಯರ್ ಫ್ರೆಂಡ್ಸ್. ಇವತ್ತು ಗಲಾಟೆ ಮಾಡ್ತಿದ್ವಿ ನಮ್ಗೊಂದು PUC ಬೇಕಂತ. ಈಗ ನಮ್ಗಂಗಲ್ಲ, ಯಾರು ಎತ್ಕೊಂಡು ಹೋಗೋರು ಒಬ್ರು ಸಿಕ್ಕರು ಸಾಕು ಅಂತಿದ್ವಿ ನಾವು ಅವತ್ತಿನ ದಿನ. ಹಂಗಿತ್ತು ಅವತ್ತಿನ PUCಗಳು ಡಿಯರ್ ಫ್ರೆಂಡ್ಸ್. ಎಷ್ಟು ಅದ್ಭುತವಾದ ಅವಕಾಶ ಗೊತ್ತಾ ಡಿಯರ್ ಫ್ರೆಂಡ್ಸ್ ಇದು. ಮುಂಚೆ ಎಷ್ಟಿತ್ತು? ಒಂದೇ ಶಿವಾನಂದ ಸರ್ಕಲ್, ಯಾರು ಬಂದ್ರು ಅಲ್ಲಿಗೆ ಬರಬೇಕು. ಇವತ್ತಿರೋದು ಎಷ್ಟು PUC? ಪಕ್ಕದ ಮನೆಗೆ ಬಂದಂಗಿದೆ. ಈಗ ಕೈಗೆ ಸಿಕ್ಕದಂಗಿದೆ ಡಿಯರ್ ಫ್ರೆಂಡ್ಸ್ PUC. ಏನಂತೀರಿ ಎಲ್ರು? ಮ್ಯಾನೇಜ್ಮೆಂಟ್ಗೆ ಒಂದು ಜೋರು ಚಪ್ಪಾಳೆ ಕೊಟ್ಬಿಡ್ತಾರೆ. ನಮ್ಮ ಜರ್ನಿ ಸ್ಮೂತ್ ಜರ್ನಿ ಯಾರ್ದು ಇಲ್ಲ ಡಿಯರ್ ಫ್ರೆಂಡ್ಸ್. ಈಗಷ್ಟೇ ಫೈನಲ್ ಸ್ಪೀಕರ್ ಸ್ಟೈಲ್ ಬರ್ತಿದೀವಿ ಅಷ್ಟೇ. ಹಲೋ ಸ್ಮೂತ್ NTC ಅಂಡ್ ಸ್ಮೂತ್ ಜರ್ನಿ ಅಲ್ವೇ ಅಲ್ಲ. ಹಾಗಾಗಿ ಎಲ್ಲ ಟಾಪ್ ಲೀಡರ್ಸ್ಗೆ ನೀವು ಎಷ್ಟು ಹೃದಯದಿಂದ ಒಂದು ಜೋರು ಚಪ್ಪಾಳೆ ಕೊಡ್ತೀರೋ ಗೊತ್ತಿಲ್ಲ. ನಾ ಸ್ಟಾರ್ಟ್ ಮಾಡಿದಾಗಿದ್ದದ್ದು 16 ಪ್ರಾಡಕ್ಟ್. ಆನ್ ಅಂಡ್ ಆನ್ ಇತ್ತು ಅಷ್ಟೇ. ಎಲಿಮೆಂಟ್ಸ್ ಇನ್ನೂ ಲಾಂಚ್ ಆಗಿಲ್ಲ, ಆಗ್ತಾನೆ ಹೆಚ್ಚೆ. ಹಾಗೆ ನಾನು ಕೇಳ್ತಿದ್ರು ಪ್ರದೀಪ್ ಸರ್ ನಿಮ್ಮಲ್ಲಿ ಯಾವ ಪ್ರಾಡಕ್ಟು ಇಲ್ಲ ಅನ್ನೋರು ನಮ್ಮ ಜೊತೆ ಬಂದವರು. ಅದು ಹೆಂಗೆ 95 ಅದು ಹೆಂಗ್ ಕುಡಿಬೇಕಂತ ನನ್ಗೆ ಹೇಳಕ್ಕೂ ಗೊತ್ತಿಲ್ಲ. ಹೇಮಂತ್ ಸರ್ ಬಂದ್ಮೇಲೆ ಗೊತ್ತಾಗಿದ್ದು ಹಿಂಗ್ ಕುಡಿಬೇಕಂತ. ಅದನ್ನೆಲ್ಲ ಹಸು ಬೇರೆ ಕುಡಿಸಿದೀವಿ ನಾವು, ಜನ ಕುಡಿದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ. ಅದಕ್ಕೆ ಹೇಳೋದು ನಾವು ಹಸು ಕುಡಿದ್ರೆ ಇದು ಒಳ್ಳೇದಾಗತ್ತೆ. ಹಲೋ ಎಷ್ಟು ಪ್ರಾಡಕ್ಟ್ ಅವಾಗ? 16 ಪ್ರಾಡಕ್ಟ್. ಎಂತ ಅದ್ಭುತ ಡಿಯರ್ ಫ್ರೆಂಡ್ಸ್, ರೈಟ್? 16 ಪ್ರಾಡಕ್ಟ್ ಅಲ್ಲಿ ಒಂದಿನ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿಲ್ಲ, ತಿಂದಿವಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಡಿಯರ್ ಫ್ರೆಂಡ್ಸ್. ನಾನು ಸೋಪ್ ಹಚ್ಕೊಳ್ಳೋದು ಇಷ್ಟೇ, ಹೇಳಕ್ಕೂ ಗೊತ್ತಿಲ್ಲ. ನಾವೇನಾದ್ರು ಕೇಳ್ಬಿಡ್ತಾರ ಅಂತ ಏನ್ ಹೇಳೋದು ಗೊತ್ತಾ ಒಂದು ಡೈಲಾಗು? ಈ ಪ್ರಾಡಕ್ಟ್ಸ್ಗಳನ್ನ ಮನೇಲಿ ಇಟ್ಕೊಂಡ್ರೆ ಯಾರಿಗೂ ಕೊಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಕರೋಡ್ಪತಿ ಆದಾಗ ಯಾವ ಪ್ರಾಡಕ್ಟ್ ಇತ್ತಂತ ಕೇಳಿದ್ರು ತೋರ್ಸಕ್ಬೇಕಲ್ಲ, ಅದಕ್ಕಲ್ಲಿ ಇಟ್ಕೊಂಡು ಏನಂತ ಕಿಶನ್ ಸರ್ ಬಂದಾಗ ಪ್ರಾಡಕ್ಟ್ ಬೇಕು ನಂಗೆ ತಾಳ್ಕೆಟೋದು, ಇದೆಲ್ಲ ಯಾಕೆ ಬೇಕು ಸರ್ ಇದು ಅಂತ ನಾವು ಹಂಗೆ ಹೇಳೋದು. ತಪ್ಪಿಸ್ಕೋಬೇಕಲ್ಲ, ಅದು ಇದು ಕೇಳ್ಬಿಡ್ತಾರಲ್ಲ. ಏನ್ ಹೇಳೋದು ಡೈಲಾಗು? ಯಾರಾದ್ರೂ ನೀವು ಕರೋಡ್ಪತಿ ಆಗ್ಬಿಟ್ರೆ ತೋರ್ಸಕ್ ಪ್ರಾಡಕ್ಟ್ ಬೇಕಲ್ಲ. ಆ ಪ್ರಾಡಕ್ಟ್ ಯಾವುದು ಇದೆ? ಅದಕ್ಕೆ ಸೋಕೇಸಲ್ಲಿ ಇಟ್ಕಡಿ ಯೂಸ್ ಮಾಡ್ಬಿಡಿ ಹಿಂಗ ನಾವು ಆ ಲೆವೆಲ್ಗೆ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡ್ ಮಾಡೋದು ಡಿಫೆನ್ಸ್. ಅದಾದ್ಮೇಲೆ ನಿಮಗೆ ಸಿಕ್ಕಿದ್ದೆಷ್ಟು? 140. ವಾ, ಒಂದ್ ಜೋರ್ ಚಪ್ಪಾಳೆ. ನಿಮಗೆ ಸಿಕ್ಕಿರೋದು ಇದು ನಿಮ್ಗೇನೆ, ಇದು ನಿಮ್ದೆ. ವಾವ್, MI ಹೋಮ್, ಇಂಡಿಯಾ ಆಗ್ರೋ, ಹಲೋ, ಬ್ಯೂಟಿಫುಲ್. ಯಾರಿಗೆ ಇದು? ವಾವ್. ನಾವಿದ್ದಕ್ಕೆ ಎಷ್ಟು ಪ್ರಾಡಕ್ಟು? 16 ಪ್ರಾಡಕ್ಟ್ಸ್ ಡಿಯರ್ ಫ್ರೆಂಡ್ಸ್. ಈಗ ನಿಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ಸ್ ಇದೆ. ಮುಂಚೆ 2 ನಿಮಿಷಕ್ಕೆ ಮುಗ್ದೋಯ್ತು ಹೇಳ್ತಿದ್ರೆ, ಈಗ ಹೇಳ್ತಿದ್ರೆ ಸುಸ್ತಾಗ್ತದೆ. ಈಗ ರೈಟ್ ಆರ್ ರಾಂಗ್ ಸರ್? ಆಗ ಅಷ್ಟು ಅದ್ಭುತವಾದ ಪ್ರಾಡಕ್ಟ್ಸ್ಗಳು ಡಿಫೆಂಡ್ ನಮ್ಮ ಇಡೀ ಜಗತ್ತಿನಲ್ಲಿ
ನೀವೇ ಯೂಸ್ ಮಾಡಿ ನನಗೆ ಬಂದು ಹೇಳಿ ಅಂತ ಹೇಳೋ ಒಂದು ಕಂಪನಿ ಪ್ರಾಡಕ್ಟ್ ಇದ್ರೆ ಅದು MI ಪ್ರಾಡಕ್ಟ್ ಮಾತ್ರ. ಮುಂಚೆ ನಮ್ಗಿದ್ದಿದ್ದ ಇನ್ಕಮ್ 8, ಅದ್ರಲ್ಲೊಂದು 3-4 ಇನ್ಕಮ್ ಗೊತ್ತೇ ಇರಲಿಲ್ಲ ಬಿಡಿ ನಮಗೆ. ಒಂದು ಮೊದಲನೇ ಇನ್ಕಮ್ ಯಾವ್ದು ನಮ್ದು? ರಿಟೇಲ್. ಎರಡನೇದು STV. ಮೂರನೇದು ಪರ್ಫಾರ್ಮೆನ್ಸ್ ಗೊತ್ತಿತ್ತು ಅಷ್ಟೇ, ಇನ್ನೇನು ಗೊತ್ತಿಲ್ಲ ನಮಗೆ. ಕರೆಕ್ಟಾ ಮನ್ಸ? ಇನ್ನದ್ರ ಮೇಲೆ ಇಲ್ವಾ? ಗೊತ್ತೇ ಇಲ್ಲ ನಮಗೆ. ಸ್ಟಾರ್ಟಿಂಗ್ ಬಂದಾಗ ನಮ್ದು RTC ಆಗೋರು ಪರ್ಫಾರ್ಮೆನ್ಸ್ ಬೋನಸ್ ಸ್ಟಾಪೇ ಆಗಿಲ್ಲ. ಡೇ 1 ಇಂದ ಅವಾಗ ಡಿಸ್ಟ್ರಿಬ್ಯೂಟರ್ಗೆ ಪರ್ಫಾರ್ಮೆನ್ಸ್ ಬೋನಸ್ ಇತ್ತು. ಪುಣ್ಯ ಮಾಡಿದ್ರು ನಿಮಗೆ, ಯಾಕಂದ್ರೆ ಯಾರು ಕೊಟ್ಟಿದ್ದಾರೆ ಈಗ? TCಗೆ. ಟೀಮ್ ಇದ್ದಾಗ ಬೇಗ ಗ್ರೋತ್ ಆಗ್ಬೋದಂತ ಕಂಪನಿ ಗೊತ್ತಾಗಿದೆ, ಅದಕ್ಕೆ TC ಶಿಫ್ಟ್ ಮಾಡಿದ್ದಾರೆ ಡಿಫೆನ್ಸ್ ಅಂತ. ಒಂದು ಜೋರು ಚಪ್ಪಾಳೆ ಕಂಪನಿ. 8 ಇನ್ಕಮ್ ಇತ್ತು, ಈಗ ನಿಮಗೆ ವಾವ್. ಇಡೀ ಜಗತ್ತಿನ ವರ್ಲ್ಡ್ ಡೈರೆಕ್ಷನ್ ಇಂಡಸ್ಟ್ರಿ ಫಸ್ಟ್ ಕಂಪನಿ TDF ಕೊಡ್ತಿರೋದು ಡಿಫೆನ್ಸ್. ಇಡೀ ವರ್ಲ್ಡ್ ಟೀಮ್ ಡೆವಲಪ್ಮೆಂಟ್ ಫಂಡ್ ಕೊಡ್ತಿರೋ ಏಕೈಕ ಕಂಪನಿ MI. ಹೀಗಿರೋದು ಟೋಟಲ್ 12 ಇನ್ಕಮ್. ನಮಗಿದ್ದಾಗ ಎಷ್ಟಿತ್ತು? 8 ಇತ್ತು ಡಿಫೆನ್ಸ್. ಸ್ಪೀಡು ಇದು ನಮ್ದು. ಮಡ್ಡಲ್ಲಿದ್ದು ಡಿಫೆನ್ಸ್ ಗಾಡಿ ತಗೊಂಡು. ಹೆಂಗಿತ್ತು ಗಾಡಿ ನಮ್ದು ಅವಾಗ? ಮಡ್ಡೆ. ಇದು ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡಿ ಡಿಫೆನ್ಸ್. ಕಾರು ಇದೆ, ಹೈವೇನೂ ಇದೆ ಡಿಫೆನ್ಸ್. ಕೇಳಿದ ಪ್ರಶ್ನೆಗೆ ಆನ್ಸರ್ ಇದೆ, ಅವತ್ತು ಕೇಳಿದ ಪ್ರಶ್ನೆಗೆ ಆನ್ಸರ್ ಇರಲಿಲ್ಲ. ಮುಂಚೆ ನಿಮ್ಮ ಹತ್ರಕ್ಕೆ ಈಗ ನಿಮ್ಮ ಅಪ್ಲೈನ್ ಜಾಸ್ತಿ ಬರ್ತಿದ್ದಾರೆ, ಸರ್ವಿಸ್ ಜಾಸ್ತಿ ಸಿಗ್ತಿದೆ. ಸರ್ವಿಸ್ ಜಾಸ್ತಿ ಅನ್ನೋಕ್ಕಿಂತ ಓವರಾಗಿ ಸಿಗ್ತಿದೆ. ನನ್ನ ಭಾಷೆ ಹೇಳ್ಬೇಕಾದ್ರೆ MIಲಿ 2 ಸಮಸ್ಯೆ. ಸರ್ವಿಸ್ ಕೊಟ್ಟಿಲ್ಲ ಅಂದ್ರೂ ಆಚೆ ಹೋಗ್ತಾನೆ, ಓವರಾಗಿ ಸರ್ವಿಸ್ ಕೊಟ್ಟರು ನಿದ್ದೆ ಮಾಡ್ತಾರೆ. ರೈಟ್. ನನಗೆ ಹೋಪ್ ಇದೆ ಡಿಫೆನ್ಸ್, ನನಗಿಂತ ಸ್ಪೀಡಾಗಿ ಕರೋಡ್ಪತಿ ನೀವು ಆಗ್ತೀರಾ ಡಿಫೆನ್ಸ್, ಗ್ಯಾರಂಟಿ ಕೊಡ್ತೀನಿ ಅಂತ. ಡೌಟ್ ಜೊತೆ ಇರ್ಬೇಡಿ, ಪಕ್ಕ ಕ್ಲಾರಿಟಿ ಜೊತೆ ಇರಿ. ಏನೂ ಇಲ್ಲದಾಗ ಇಲ್ಲಿಗೆ ಬಂದವ್ರಿ, ಎಲ್ಲ ಸಿಕ್ಕ ಮೇಲೆ ಬಿಟ್ಬಿಡ್ತೀವ? ಹಲೋ, ಎಸ್ ಆರ್ ನೋ? ಹಾಗಾಗಿ ನಮ್ ಬಾಳ ಕೊಟ್ಟರು ಡಿಫೆನ್ಸ್. NTC ಅಂಡಪ್ಪ ಬಾಳ ಅದು ಇನ್ನೂ ಇದು ಒಂದು ಸ್ವಲ್ಪ ಚೆನ್ನಾಗಿರೋದು ಹಾಕಿದ್ದಾರೆ ಇಲ್ಲಿ, ಇನ್ನೂ ಅಷ್ಟೇ. ಅದು ಹೇಳಕ್ಕಂತ ನಿಮ್ಗೆ ಒಂದಿನ ಬೇಕು ಹೇಳಿದ್ರೆ, ನಾವು ಬ್ಲೇಸರ್ ಹಾಕಿದ್ವಿಲ್ಲ ಸ್ಟೈಲಾಗಿ ಹೇಳಕ್ ಆಗಲ್ಲ. ರೈಟ್. ಹಾಗಾಗಿ ಅದ್ಭುತವಾದ ನೆಕ್ಸ್ಟ್ ನನಗೆ ಗ್ಯಾರಂಟಿ ಇದೆ. 5 ವರ್ಷ ಸೇವ್ ಮಾಡ್ಕೊಡ್ತಿದ್ದಾರೆ ನಿಮ್ಮ ಅಪ್ಲೈ. 10 ವರ್ಷಕ್ಕೆ 1 ಕೋಟಿ ಮಾಡೋದನ್ನ, 10 ವರ್ಷಕ್ಕೆ 5 ಕೋಟಿ ಮಾಡೋದನ್ನ, 6 ವರ್ಷಕ್ಕೆ 5 ಕೋಟಿ ಮಾಡೋ ಜಾಗ ಮಾಡ್ಕೊಡ್ತಿದ್ದಾರೆ ನಿಮ್ಮ ಅಪ್ಲೈ. ಎಲ್ಲ ಡೌಟ್ ಮಾಡಬೇಡಿ ಈ ವಿಚಾರದಲ್ಲಿ. ಅಷ್ಟು ಅದ್ಭುತ, ಅಷ್ಟು ಈಸಿ, ಅಷ್ಟು ಸಿಂಪಲ್. ಅದಕ್ಕೆ ಎಲನ್ ಮಾಸ್ಕ್ ಮೊನ್ನೆ ಒಂದು ಇಂಟರ್ವ್ಯೂ ಒಂದು ಹೇಳ್ತಾರೆ, 21ನೇ ಶತಮಾನ ಈಗ ಲಾಸ್ಟ್ 10 years ಇನ್ಫಾರ್ಮೇಶನ್ ಏಜ್ ಮುಗಿದೋಗಿದೆ, ಇಂಟೆಲಿಜೆನ್ಸ್ ಏಜ್ ಸ್ಟಾರ್ಟ್ ಆಗಿದೆ ಅಂತ. ಹಲೋ, ಏನ್ ಸ್ಟೇಟ್ಮೆಂಟ್ ಅದು? ಇನ್ಫಾರ್ಮೇಶನ್ ಏಜ್ ಮುಗಿದೋಗಿದೆ. ಆ ಇನ್ಫಾರ್ಮೇಶನ್ ನ ಎಲ್ಲಿ ಬಳಸ್ಬೇಕಂತ ಗೊತ್ತಾಗ್ತಾನೆ, ಅವ್ನು ಮಾತ್ರ ವಿನ್ ಆಗ್ತಾನೆ ಅಂತ. ಡಿಫೆನ್ಸ್ ಝೀರೋ ಫ್ರೀ ನಾಲೆಡ್ಜ್ ಡಿಫೆನ್ಸ್. ಇವತ್ತು ಯೂಟ್ಯೂಬ್ಗೆ ಹೋದ್ರೆ ಹಲೋ, ಇನ್ಫಾರ್ಮೇಶನ್ ಏಜ್ ಮುಗಿದೋಗಿದೆ. ಯಾವ ವ್ಯಕ್ತಿ ಇನ್ಫಾರ್ಮೇಶನ್ ತಗೋದು ಇಂಟೆಲಿಜೆಂಟ್ ಎಲ್ಲಿ ಬಳಸ್ತಾನೋ ಅವನು ವಿನ್ ಆಗ್ತಾನೆ. ಕಲ್ತಿರೋ ವಿದ್ಯೆನ ತಗೊಂಡೋಗಿ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೋ ಅವ್ರು ವಿನ್ ಆಗ್ತಾರೆ. ಇದು ಎಲನ್ ಮಾಸ್ಕ್ ಮೊನ್ನೆ ಸ್ಟೇಟ್ಮೆಂಟ್. ನನಗೆ ಹೋಪ್ ಇದೆ ಡಿಫೆನ್ಸ್, ಯಾಕಂದ್ರೆ ಮುಂಚೆ ಎಲ್ಲಿದ್ದು ಈಗ ಹೈವೇ ರೋಡ್ ಡಿಫೆನ್ಸ್. ನಿಮ್ದೇ ಹೈವೇ, ನಿಮ್ದೇ ಕಾರು, ಬೆನ್ಸ್ ಕಾರ್ ಇದೆ, ರೋಡು ಇದೆ, ಓಡಿಸೋದು ಅಷ್ಟೇ ಬಾಕಿ. ಒಂದು ಜೋರು ಚಪ್ಪಾಳೆ ನನಗೆ ಹೋಪ್ ಇದೆ. ಇಲ್ಲ ಕೇಳಿಸ್ತಿಲ್ಲ, ನನಗೆ ಕೇಳಿಸ್ತಿಲ್ಲ. ಒಂದು 9 ಕೋಟಿ ಫಾಲೋ ಮಾಡುವ
ಮಾಡೋಣ? ಫಾಲೋ ಮಾಡುವ? Yes, dear friends. Thank you so much. Accept your upline. ಯಾಕೆ ಅಂತ ಕೇಳಬಾರ್ದು. ಓಕೆ, ಅಪ್ಲೈನ್ ಏನ್ ಇಂಪ್ಲಿಮೆಂಟ್ ಮಾಡ್ತಾರೋ, ಏನ್ ಪ್ರೋಗ್ರಾಮ್ ಮಾಡ್ಕೊಡ್ತಾರೋ ಯಾಕೆ ಅಂತ ಕೇಳಬಾರ್ದು. ಅಪ್ ಟು ITC ಆಗೋವರೆಗೆ ಡಿಯರ್ ಫ್ರೆಂಡ್ಸ್. ಬನ್ನಿ ಅಂದ್ರೆ ಯಾಕೆ ಅಂತ ಕೇಳಬಾರ್ದು. ಎಲ್ಲಿ ಬರ್ಬೇಕು, ಎಷ್ಟೊತ್ತು ಬರ್ಬೇಕು, ಯಾವಾಗ ಬರ್ಬೇಕು, ಹಂಗೆ ಕೇಳಿ ಎಷ್ಟು ಜನ ಕಳ್ಕೊಂಡಿಲ್ಲ? ಕೈ ಐತೆ ಒಂದ್ಸರಿ. ಯೂಸ್ ಇಲ್ಲ. ಏನ್ ಕೇಳಬಾರ್ದು, ಯಾಕೆ ಅನ್ನೋ ಪ್ರಶ್ನೆ ಕೇಳಬಾರ್ದು. ಅಪ್ಲೈನ್ ಯುದ್ಧ ಒಂದೇ ನಿಮ್ ಸಕ್ಸಸ್ ಮಾಡಿಸೋದು. ಅಪ್ಲೈನ್ ಫೈಟ್ ಒಂದೇ. ನಿಮ್ಗೆ ಗೊತ್ತೋ ಗೊತ್ತಿರಲಿ, ನಿಮ್ ಮನೆ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರು. ಓನ್ಲಿ ಒನ್ ಭೂಮಿ ಮೇಲೆ ಇದ್ರೆ ಅದು ನಿಮ್ಮ ಅಪ್ಲೈನ್ ಡಿಫೆನ್ಸ್. ಸಿಚುಯೇಷನ್ ಬೇರೆ ಕಾಣಿಸ್ತಿದೆ ನಿಮ್ಗಷ್ಟೇ, ಉದ್ದೇಶ ಒಂದೇ. ಆ ಮೂಮೆಂಟ್ಗೆ ನಿಮ್ಮನ್ನ ಎಚ್ಚರಿಸಕ್ ಮಾಡ್ತಾರೆ, ಆ ಮೂಮೆಂಟ್ಗೆ ನಿಮ್ಮನ್ನ ಲೀಡರ್ ಮಾಡಕ್ ಮಾಡ್ತಾರೆ, ಆ ಮೂಮೆಂಟ್ಗೆ ನಿಮ್ಮ ಲೈಫ್ ಅನ್ನ ಕಟ್ಕೊಳ್ಳಿ ಅಂತ ಮಾಡ್ತಿರ್ತಾರೆ. ಬಟ್ ಒಂದೇ ಇಂಪಾರ್ಟೆಂಟ್, ಉದ್ದೇಶ ಒಂದೇ, ನಿಮ್ ಗ್ರೋತ್. ಇಂಟೆನ್ಷನ್ ಬೇರೆ ಯಾವುದೂ ಇಲ್ಲ. ಸೋಮಾರಿಗಳಾಗಬಾರ್ದು. ಇದು ಕ್ಲಿಯರ್. ದೇಶಕ್ಕೂ ಒಳ್ಳೇದಲ್ಲ, ಮನೆಯವ್ರಿಗೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನಾವು ಭೂಮಿ ಭಾರ. ವೆರಿ ಇಂಪಾರ್ಟೆಂಟ್. ನಿಮ್ಮ ಅಪ್ಲೈನ್ ಉದ್ದೇಶ ಇದು. ಕೂರಬಾರ್ದು ನೀವು. ಕೋಚ್ ಯಾವತ್ತು ತನ್ನ ಪ್ಲೇಯರ್ನ ಕೂರಕ್ ಬಿಡಲ್ಲ. ಅಗ್ರಿ ಮಾಡ್ತೀರಾ ಇದನ್ನ? ಎಸ್ ಆರ್ ನೋ ಸರ್? ಕೂತ್ರ ಅವ್ನು ಕೋಚೇ ಅಲ್ಲ, ಕೂರಕ್ ಬಿಟ್ರೆ ಅವನು ಕೋಚೇ ಅಲ್ಲ. ಅವರು ನಿಮ್ಮ ಅಪ್ಲೈನ್ ಒಂದೇ ಉದ್ದೇಶ, ನೀವು ಲೀಡರ್ ಆಗ್ಬೇಕು. ನಿಮ್ಮ ಅಪ್ಲೈನ್ ಉದ್ದೇಶ ನೀವು ಇಂಡಿಪೆಂಡೆಂಟ್ ಆಗಬೇಕು. ನಿಮ್ಮ ಅಪ್ಲೈನ್ ಉದ್ದೇಶ ನೀವೇ ಇಂಡಿಪೆಂಡೆಂಟ್ ಡ್ರೈವ್ ಮಾಡಬೇಕು. ಉದ್ದೇಶ ಒಂದೇ. ವ್ಯಕ್ತಿ ಕೈ ಬೀಸ್ ಕರೀತಿಲ್ಲ ಡಿಫೆನ್ಸ್, ಇಂಡಸ್ಟ್ರಿ ಕೈ ಬೀಸ್ ಕರೀತಿದೆ ಡಿಫೆನ್ಸ್. ಇದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕೇರಳ PV ಅಶೋಕನ್ ಸರ್ ಇವತ್ತಿಲ್ಲ. ಅವರು ದೊಡ್ಡ ಲೆಜೆಂಡ್ ಲೀಡರ್, ಡೈರೆಕ್ಟರ್ ಇಂಡಸ್ಟ್ರಿ. ನನ್ನ ಪ್ರಕಾರ ಅವ್ರನ್ನ ಲೈಫ್ ಲಾಂಗ್ ನೆನೆಸ್ಕೊಳ್ಳೋಂಥ ಗ್ರೇಟೆಸ್ಟ್ ಲೀಡರ್. ಮೋಸ್ಟ್ಲಿ 100 CR ಇನ್ಕಮ್ ಮಾಡಿರ್ಬೋದು ಅವರು. ಇವತ್ತಿಲ್ಲ. ಏಜ್ ಬಂದವನು 70+ ಇತ್ತು ಅನ್ಸು ಸರ್, ತೀರ್ಕೊಂಡಿದ್ದಾರೆ. ಬಟ್ ಅವ್ರ ಟೀಮಲ್ಲಿ 87 ಜನ ITC ಇದ್ದಾರೆ. ವ್ಯಕ್ತಿ ಕೈ ಬೀಸ್ ಕರೀತಿಲ್ಲ, ಇಂಡಸ್ಟ್ರಿ ಕೈ ಬೀಸ್ ಕರೀತಾ ಇರೋದು. ನೀವು ವ್ಯಕ್ತಿಗೋಸ್ಕರ ಬದುಕಿದ್ರೆ ನಿಮ್ ಕನ್ಸುಗಳು ಮರ್ತೋಗ್ತವೆ. ಇಂಡಸ್ಟ್ರಿ ನಂದು ಅಂತ ಕೆಲಸ ಮಾಡಿದ್ರೆ ಮರೆಯಕ್ ಚಾನ್ಸ್ ಇಲ್ಲ. ಜನ ನೆನಪನ್ನ ಯಾವಾಗ್ಲೂ ಲೈಫ್ ಲಾಂಗ್ ಇಟ್ಕೋತಾರೆ. ಅದಿದ್ರೆ ಮಾತ್ರ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಅಪ್ಲೈನ್ ಕರ್ಕೊಂಬರೋದು ನಿಮ್ ಇಂಡಿಪೆಂಡೆಂಟ್ ಆಗಲಿ. ನಿಮ್ಮನ್ನ ಅಪ್ಲೈನ್ ಕರ್ಕೊಂಬರೋದು ಇಂಡಿಪೆಂಡೆಂಟ್ ಡ್ರೈವ್ ಮಾಡಲಿ. ಅವ್ರ ಮನೇಲಿ ಕೂತ್ಕೋಬೇಕಂತಲ್ಲ, ನಿಮ್ಮನ್ನ ರೆಡಿ ಮಾಡ್ಬೇಕಂತ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಎಷ್ಟು ಫ್ರೆಂಡ್ಗೆ ಹೋಗ್ತಿರೋ, ಎಷ್ಟು ಇಂಡಿಪೆಂಡೆಂಟ್ ಆಗ್ತಿರೋ, ಅದು ಅಪ್ಲೈನ್ ಒಂದೇ ಡ್ರೀಮ್, ಇವ್ರನ್ನ ಇಂಡಿಪೆಂಡೆಂಟ್ ಮಾಡ್ಬೇಕಂತ. ನಿಮ್ಮ ಮಕ್ಕಳನ್ನ ಯಾಕೆ ಇಂಡಿಪೆಂಡೆಂಟ್ ಮಾಡ್ತೀರಿ ಒಂದ್ಸರಿ ಹೇಳಿ ನೋಡೋಣ. ನಾವಿಲ್ಲ ಅಂದ್ರೆ ಅವ್ರ ಭವಿಷ್ಯನ ಅವ್ರು ಕಟ್ಕೊಳ್ಳಿ ಅಂತ. ಅಪ್ಲೈನ್ದು ಅದೇ ಉದ್ದೇಶ ಡಿಯರ್ ಫ್ರೆಂಡ್ಸ್. ನಿಮಗೆ ಅರ್ಥ ಆಗೋದು ಲೇಟ್ ಆಗುತ್ತೆ, ಅದಕ್ಕೆ ಗ್ರೋತ್ ಲೇಟ್ ಆಗುತ್ತೆ. ಅದು ಅರ್ಥ ಆಗ ಅಷ್ಟೊತ್ತಿಗೆಲ್ಲ ಮುಗಿದೋಗಿರುತ್ತೆ ಡಿಯರ್ ಫ್ರೆಂಡ್ಸ್. ಎಸ್ ಆರ್ ನೋ? ಜಸ್ಟ್ ಅಪ್ಲೈನ್, ಜಸ್ಟ್ ನೆಪ. ತಗೋಬೇಕು, ಮುಂದಕ್ಕೆ ಹೋಗ್ತಿರ್ಬೇಕು, ತಗೋಬೇಕು, ಮುಂದಕ್ಕೆ. ಅಪ್ಲೈನ್ ಯಾವಾಗ ಇರುತ್ತೆ ಫೀಲ್ಡರ್ ಸರ್. ಯಾಕೆ ಅಂತ ಪ್ರಶ್ನೆ ಕೇಳಬಾರ್ದು. accept your upline, accept your mentors. just okay. ಯಾಕೆ ಅಂತ ಎಲ್ಲೂ ಪ್ರಶ್ನೆ ಕೇಳಬಾರ್ದು. ಗುರುಗಳೇ ಹೇಳ್ಕೊಟ್ರದು ಹೀಗೆ. ಸರ್ ಎಲ್ಲೋಗ್ಬೇಕು ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ ಸರ್, ಫೀಲ್ಡ್ಗೆ ಎಲ್ಲೋಗ್ಬೇಕು. ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡದೆ ಅಪ್ಲೈನ್ ಉದ್ದೇಶ, ಬೇರೆ ದಾರಿ ಇಲ್ಲ. ನನಗೆ ಗೊತ್ತು ನೀವು ಲೇಟ್ ಆದ್ರೆ ನಿಮ್ದು ನಿಧಾನ ಗ್ರೋತ್ ಆಗುತ್ತೆ. ನೀವು ಡ್ರೈವ್ ಮಾಡಲಿಲ್ಲ ಅಂದ್ರೆ ಡ್ರೈವರ್ ಕಾಯ್ಬೇಕಾಗತ್ತೆ. ಯಾವಾಗಲೂ ನೀವೇ ಡ್ರೈವ್ ಮಾಡಿ, ನೀವೇ ಕ್ಯಾರಿ ಮಾಡಿ, ಅಪ್ ಅಂಡ್ ಡೌನ್ ಬಂದ್ರು ನೀವೇ ಹ್ಯಾಂಡಲ್ ಮಾಡಿ. ದಯವಿಟ್ಟು ಇಂಡಿಪೆಂಡೆಂಟ್. ನಿಮ್ಮ ಅಪ್ಲೈ ನಿಮ್ಮನ್ನು ಬಿಟ್ಕೊಡಲ್ಲ, ಯಾವಾಗ್ಲೂ ವಾಚ್ ಮಾಡ್ತಿರ್ತಾರೆ. ಕೋಚ್ ಕೆಲಸ ಏನು? ಪ್ಲೇಯರ್ಸ್ಗಳನ್ನ ವಾಚ್ ಮಾಡೋದು. ಏನ್ ಮಾಡ್ತಿದ್ದಾರೆ, ಎಲ್ಲಿ ತಪ್ಪು ಮಾಡ್ತಿದ್ದಾರೆ, ಯಾಕೆ ಇವ್ರು ಮುಂದೆ ಹೋಗ್ತಿಲ್ಲ, ಯಾಕೆ ಅಪ್ ಅಂಡ್ ಡೌನ್ ಆಗ್ತಿದೆ, ಪವರ್ ಅಂದ್ರೇನು, ಪ್ರಾಫಿಟ್ ಅಂದ್ರೇನು, ಎಲ್ಲಿ ಬೀಳ್ತಿದ್ದಾರೆ ನೋಡ್ಕೋತಾನೆ ಇರ್ತಾರೆ ಡಿಫೆನ್ಸ್. ನಿಮ್ಮ ಅಪ್ಲೈನ್ ಸುಮ್ಮನೆ ಕೂರಲ್ಲ. ನೀವು ನಿಮ್ಮ ಅಸೋಸಿಯೇಟಿನ ಹೆಂಗ್ ನೋಡ್ತಿರೋ ಅದಕ್ಕೆ 10 ಟೈಮ್ಸ್ ನಿಮ್ಮ ಅಪ್ಲೈ ನೋಡ್ತಿರ್ತಾರೆ ಡಿಫೆನ್ಸ್ ನಿಮ್ಮನ್ನ. ಬಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಅಪ್ಲೈನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಲೀಡರ್ ಮಾಡೋಕ್ಕಾಗಲ್ಲ. ಅದೊಂದು ದೊಡ್ಡ ಸಮಸ್ಯೆ ಡೈರೆಕ್ಟ್ ಇಂಡಸ್ಟ್ರಿ. ಬೈದ್ಬಿಟ್ರೆ ನಮ್ಮ ಕೈಗೆ ಸಿಗಲ್ಲ.
ಒಂಚೂರು ಜಾಸ್ತಿ ಮಾತಾಡ್ಬಿಡ್ಲಿ, ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ಮುಗ್ದ ಚಾಪ್ಟರ್ ಕ್ಲೋಸ್. ಆಗಿನ ಕಾಲದಲ್ಲಿ ಹೊಡೆದ್ಬಿಟ್ಟು ಹೇಳ್ತಿದ್ರು, ಈಗ ಉಸಿರಾಡಿದ್ರೆ ನಮ್ಮ ಮಾತು ಕೇಳಬೇಕು. ರೈಟ್, ಒಂಚೂರು ಎಕ್ಸ್ಟ್ರಾ ಅಂದ್ರೆ ಸಾಕು, ಮಾತಾಡೋದಿರ್ಲಿ. ರೈಟ್ ಆರ್ ರಾಂಗ್ ಸರ್? ಆಗ ಮನೆ ಹೊಡೆದು ತಲೆ ಹೊಡೆದ್ರೆ ಮಾತ್ರ ದರೋಡೆ, ಈಗ ಮೊಬೈಲ್ ಹ್ಯಾಕ್ ಮಾಡಿದ್ರು ದರೋಡೆ. ಹಲೋ, ರೈಟ್ ಆರ್ ರಾಂಗ್ ಸರ್? ಮೊಬೈಲ್ ಹ್ಯಾಕ್ ಮಾಡಿದ್ರು ದರೋಡೆ. ಈಗ ನಾವಂಗಲ್ಲ, ಒಂಚೂರು ಸಿಟ್ಟಾಗಿ ನಿಂತ್ಬಿಟ್ರು ಸಾಕು, ನಮ್ಮನ್ನು ಮಾತಾಡ್ಸೋದೇ ಇರಲಿ. ಆಗಿನ ಕಾಲದಲ್ಲಿ ಏನಾಗ್ತಿತ್ತಂದ್ರೆ ಬೇಜಾರಾದ್ರೆ ಹೇಳ್ಬಿಡ್ತಿದ್ರು ಬಾಯ್ಬಿಟ್ಟು. ಹೀಗೆ ಬೇಜಾರಾದ್ರೆ ಹೇಳಲ್ಲ, 3 ದಿನ ಸ್ವಿಚ್ ಆಫ್ ಆದ್ರೂ ಗೊತ್ತಾಗುತ್ತಲ್ಲ ಅಪ್ಲೈನ್. ಈಗಿನ ಜನ ಕೇಳಿಸ್ಕೊಳ್ಳಿ ಕ್ಲಿಯರ್, ಈಗಿನ ಜನ ಬೇಜಾರನ್ನ ಹೇಳಲ್ಲ, ಮುಣಿಸ್ಕೊಂಡು ಮನೇಲಿ ಕೂತ್ಬಿಡ್ತಾರೆ. ಕರೆಕ್ಟ್? ಏನ್ ಮಾಡ್ಬಿಡ್ತಾರೆ? ಹಾಗೆ ಅರ್ಥ ಮಾಡ್ಕೋಬೇಕು, ಇನ್ನು ಫುಲ್ ಬೇಜಾರಾಗಿದೆ. ಏನ್ ಅನ್ಕೋಬೇಕೀಗ? ಫುಲ್ ಬೇಜಾರಾಗಿದೆ ಅಂತ ಅರ್ಥ ಯಾವಾಗ ಅನ್ಕೋಬೇಕು ನಾವು? ಫೋನ್ ಪಿಕಪ್ ಮಾಡದೇ ಇದ್ದಾಗ. ನಾವು ಅನ್ಕೋತೀವಿ ಭಯಂಕರ ಬಿಸಿ ಅಂತ, ಸುಳ್ಳು ಅದು. ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, 10 ವರ್ಷ ಇದೆ ಡಿಫರೆನ್ಸ್. ಉಸಿರಾಡಿದ್ರು ಗೊತ್ತಾಗುತ್ತೆ ಎಲ್ಲಿದ್ದಾರೆ ಇವರು ಅಂತ. ಹಲೋ, ಎಸ್ ಸರ್. ಅದಕ್ಕೆ ಅಕ್ಸೆಪ್ಟ್ ಯುವರ್ ಅಪ್ಲೈ ಪ್ಲಸ್ ಮೆಂಟಸ್ ಟೋಟಲಿ ಅಕ್ಸೆಪ್ಟ್ ಮಾಡ್ಬಿಟ್ಟು ಡಿಫರೆಂಟ್ ಬರ್ಕೊಡ್ತೀನಿ ನಾನು. 5 ವರ್ಷ ಕರೋಡ್ಪತಿ ಆಗ್ತೀರಿ ಇಲ್ಲಿರೋರು. ಸಣ್ಣ ಕೇಳ್ಬೇಡಿ, ಯಾರ ಮಾತು ಕೇಳಬೇಡಿ, ಲವ್ ಲೈನ್ ಮಾತು ಕೇಳಬೇಡಿ, ಯಾವ ಮಾತು ಕೇಳಬೇಡಿ. ಬೇಜಾರಾದ್ರೂ ಅಪ್ಲೈನ್ ಜೊತೆ ನೀವು ಯುದ್ಧ ಮಾಡಿ, ತುಂಬಾ ಖುಷಿ ಆದ್ರೂ ಅಪ್ಲೈನ್ ಜೊತೆ ಸೆಲೆಬ್ರೇಟ್ ಮಾಡಿ. ಯಾರ ಜೊತೆ ಯುದ್ಧ ಮಾಡಿ? ಬೇಜಾರಾದ್ರೂ ಅಪ್ಲೈನ್ ಜೊತೆ ಯುದ್ಧ ಮಾಡಿ. ಗಂಡ ಹೆಂಡತಿ ಜಗಳ ಮತ್ತೆ ಸೇಮ್ ಹಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್. ಹ್ಯಾಪಿ ಫ್ಯಾಮಿಲಿ ಆಮೇಲೆ. ರೈಟ್, ರೈಟ್ ಆರ್ ರಾಂಗ್ ಇರಾಗ. ಹಾ, ಜೋರು ಚಪ್ಪಾಳೆ ಕೊಪ್ಪಡಿ ಬಾಸ. ನಾವೊಂದು ಡೈಲಾಗ್ ಹೊಡಿತು, ಹುಚ್ಚು ನನ್ನ ಮಗ ಇದು ಕಂಡ್ರೆ ಆಗಲ್ಲ ಅಂತ. ಈ ತರದವೆಲ್ಲ ನಂಗೆ ಆಗಲ್ಲ. ಆ ಥರ 100 ಜನ ಬಿಟ್ಟು ಬಂದ್ಬಿಟ್ಟಿದ್ರಿ ಲೈಫಲ್ಲಿ. ಯಾರು ಇಲ್ಲ ನಿಮ್ಮ ಹತ್ರ. ರೈಟ್ ಆರ್ ರಾಂಗ್ ಸರ್? ಹಂಗನಾಗಿಲ್ಲ ಇಲ್ಲಿ. ಟೋಟಲಿ ಬದಲಾಗ್ಬೇಕು. ಹೆಂಗ್ ಬದಲಾಗ್ಬೇಕು ಅಂತ? ಲೈಫ್ ಲಾಂಗ್ ಇದ್ರೆ ಅಪ್ಲೈನ್ ಜೊತೆ ಅದಕ್ಕೆ ಕರೋಡ್ಪತಿ ಆಗ್ತಾರೆ. ಲೈಫ್ ರಾಜು ಸರ್ ಜೊತೆ ನಾವು 10 ವರ್ಷ ಇದ್ದೀವಿ, ಸಣ್ಣ ಗಲಾಟೆ ಆಗಿಲ್ಲ, ಆದ್ರೂ ತೋರ್ಸ್ಕೊಳ್ಳಲ್ಲ. ಆಗಿದ್ರೆ ತಾನೇ ತೋರ್ಸ್ಕೊಳ್ಳ, ಆಗಕ್ಕೆ ಬಿಡಲ್ಲ ಬಿಡಿ. ಫ್ರೆಂಡ್ಸ್, ಅನುಭವ ದೊಡ್ಡದಿದೆ. ಎಷ್ಟು ಅಂತ ಜೀವನದಲ್ಲಿ ಬಿದ್ದು ಹೇಳೋದು ಮತ್ತೆ ಸಾಕಾಗ್ಬಿಟ್ಟಿದೆ ಡಿಯರ್ ಫ್ರೆಂಡ್ಸ್. ಜೀವನದಲ್ಲಿ ಒಬ್ಬನೇ ನಂಬಿಲ್ಲ ಅಂದ್ರೆ ಭೂಮಿ ಮೇಲೆ ಇನ್ನೆಷ್ಟು ಜನ ನಂಬೋದು ಡಿಯರ್ ಫ್ರೆಂಡ್ಸ್? ಭೂಮಿ ಮೇಲೆ ಬರೀ ಒಬ್ಬನ ನಂಬಕ್ಕಾಗಿಲ್ಲ ಅಂದ್ರೆ ಭೂಮಿ ಮೇಲೆ ನನ್ನಂತ ಕ್ಯಾರೆಕ್ಟರ್ ಏನು? ನಮ್ದೆಂತ ಕ್ಯಾರೆಕ್ಟರ್? ಸಾಲ ಕೊಟ್ಟವ್ರನ್ನೇ ಪ್ರೀತಿ ಮಾಡೋರು, ಇಲ್ಲಿ ಶ್ರೀಮಂತರು ಮಾಡೋರು ಮಾತ್ರ ದ್ವೇಷ ಮಾಡೋರು. ಸಾಲ ಕೊಟ್ಟವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ನಮ್ಮವ್ರು. ರೈಟ್ ಆರ್ ರಾಂಗ್ ಸರ್? ಹಾ, ಕೋಟಿಗಟ್ಟಲೆ ದುಡ್ಡು ಕೊಡಿಸೋರ್ನ ನಾವು ದ್ವೇಷ ಅನ್ನೋದಕ್ಕಿಂತ ಸಿಚುವೇಶನ್ ಆಗ್ಬಿಡುತ್ತಂಗೆ. ಹಾಳಾದ್ದು ಮೈಂಡು, ಯಾರ ಕಂಟ್ರೋಲು ಇರೋ. ಹುಚ್ಚನ ಮಗ ಇವೆಲ್ಲ ಆಗ್ಬರಲ್ಲ ನಂಗೆ. ಕೊಂಡು ಹುಚ್ಚನಾಗ ತಿರ್ಗಾಡೋದು ಲೈಫ್ ಇದು ಬೇಕಾ? ಹಲೋ, ದಯವಿಟ್ಟು ಎಲ್ಲರೂ ಬದಲಾಗಣ್ವಾ, 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 ಬದಲಾಗಣ್ವಾ. ನಂಗೆ ಗೊತ್ತಾಗ್ಬೇಕು. ಸಿಸ್ಟಮ್ ಯಾವ್ದು ನಮ್ದು? GTS, PDT, RTP. ಬಲವಂತ ಕಿತ್ಕೋಬೇಕಿದ್ನ ನೀವು ಅಟೆಂಡ್ ಮಾಡಿ ಅಂತ ಎಲ್ಲೂ ಹೇಳಲ್ಲ ನಾನು. ಬಲವಂತ ಕಿತ್ಕೋಬೇಕಿದ್ ನನಗೆ ಬೇಕು ಅಂತ. ನೀವು ಹಂಗಲ್ಲ, ಅಪ್ಲೈ ಮಾಡಿದ ದಿನ ಕೂರ್ಸ್ಕತ್ತೀನಿ ಬಿಡಿ ಸರ್ ಅಂತ. ಅದು ಯಾರು ಬರಲ್ಲ ಬಿಡಿ ಸರ್ ಡೈಲಾಗ್ ಬೇರೆ. ಹಲೋ, ನಾವು ಏನ್ ಮಾಡ್ತೀವಿ ಅಂದ್ರೆ ಅಸೋಸಿಯೇಟ್ ಒಂದು ಒಪಿನಿಯನ್ ಕೇಳ್ತೀವಿ ನಾವು. ನಿಜನೋ ಸುಳ್ಳು? ನಿಜನೋ ಸುಳ್ಳು? ಕೇಳಿದ್ರೆ ಬಿಡಿ ಸಾರ್ ಯಾರು ಬರಲ್ಲ, ನೀವ್ ಎತ್ತಿಗೆ ಮಾಡ್ತೀರಲ್ಲ ನಮ್ನೆ. ಇನ್ನು ಕೇಳಲಿಲ್ಲ ಅಂದ್ರೆ ನನ್ ಕೇಳದೆ ಮಾಡ್ಬಿಟ್ಟೆ ನೀವು.
ಈಗ ನಾವೇನ್ ಮಾಡೋದು ಅಪ್ಲೈ ನೋಡಿ ಯಾವ ಸಿಕ್ಕಾಕತ್ತೀವಿ ನೋಡಿ ಅಪ್ಲೈನು ಏನಂತ ಕೇಳ್ತೀವಿ ನಾವು, ನೀವೆಲ್ಲ ಒಂದ್ಗಾಗ್ಲಿ ಒಟ್ಟಿಗೆ ಇರೋಣ ಅಂತ ಒಪಿನಿಯನ್ ಕೇಳ್ತಾರೆ. ನಿಜನ ಸುಳ್ಳು ಕರೆಕ್ಟಾ? ನಾವೇನಂತ ಕೇಳ್ತೀವಿ ಆಗ ಅಪ್ಲೈನ್ಗೆ? ನಾವು ನಿಮ್ಮನ್ನ ಕೇಳ್ತೀವಿ, ಸರ್ ಒಂದು BDT ಮಾಡೋಣ, ಈ ಟೀಮಲ್ಲಿ ಒಂದು 10 ಜನ ಇದ್ದಾರೆ, ನೆಕ್ಸ್ಟ್ ಪ್ಲಾನ್ ಮಾಡಿ. ಏನ್ BDT ಮಾಡ್ತೀರಿ ಸರ್? ಕರೆದವ್ರು ಯಾರು ಬರಲ್ಲ, ರೈಟ್? ಇನ್ನು ಇನ್ ಕೇಸ್ ಕೇಳದೆ ಪ್ರೋಗ್ರಾಮ್ ಆಗ್ಬಿಟ್ವಾ, ಒಂದು ವಾರ ಮುನ್ಸ್ಕೊಳ್ಳೋದು, ನಿಮ್ ಬರ್ಬೇಕು ನಿಮ್ ಮನೆಗೆ. ನಾವು ನಂಗೇನು ಹೇಳೇ ಇಲ್ಲ. ದಯವಿಟ್ಟು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಫ್ಯೂಚರ್ ಇದೆ ಡಿಫೆನ್ಸ್. ಅಪ್ಲೈ ಅವ್ರು ಬಂದ್ರೆ ಅವ್ರ ಜೊತೆ ನಾನು ಮಾಡಲ್ಲ, ನಾನು ಬೇರೆ ಮಾಡ್ತೇನೆ. ಹಾ, ಯುದ್ಧ ಇನ್ನೇನು ಟಿಕೆಟ್ ಕನ್ಫರ್ಮ್, ಇನ್ನೆಲ್ಲಿ ಹೋಗೋದು ನಾವು? ಲೈಫ್ ಕಮ್ ಟಿಕೆಟ್ ಮುಗಿದೋಗಿದೆ, ಡೇಟ್ ಒಂದು ಕೊಡ್ಬೇಕಷ್ಟೇ. ಮಾಡಿದ್ರು ಫಿಲಂ ಫ್ಲಾಪ್. ಹಾ, ಅವ್ರು ಸಿಗಲ್ಲ. ಸಿಗಲ್ಲ. ಕೊನೆಗೆ ಹೇಳೋದು ಅವ್ನು ಬಂದ್ರೆ ನಾ ಮಾಡಲ್ಲ ಇಲ್ಲಿ. ಇನ್ಯಾರು ಬಂದಾಗ ಮಾಡಿದಿರಿ ಲೈಫಲ್ಲಿ? ಹಲೋ, ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆನೂ ಫ್ಲೆಕ್ಸಿಬಲ್ ಅಂತೀವಿ. ಕಡ್ಡಿ ತರ ಆಗ್ಬೇಡಿ, ಎಲೆ ತರ ಆಗಿ ಭವಿಷ್ಯ ಕಟ್ಕೋಬಹುದು. ಎಲೆ ಏನ್ ಮಾಡತ್ತೇಳಿ, ಗಾಳಿ ಒಂದ್ ಕಡೆ ತೂರ್ತದು. ಕಡ್ಡಿ ಹಂಗೆಲ್ಲ ಕಟ್ ಮಾಡ್ಬೇಕು, ಪಟ್ ಅಂತ ಕಟ್ ಆಗುತ್ತೆ. ಬದಲಾಗ್ಬೋದಾ? ಬದಲಾಗ್ಬೋದಾ? ವಾಲಂಟ್ರಿ ಕೇಳ್ಬೇಕು ನಂಗೆ BDT ಬೇಕಂತ, ವಾಲಂಟ್ರಿ ಕೇಳ್ಬೇಕು ನಂಗೆ GTS ಬೇಕಂತ, ವಾಲಂಟ್ರಿ ಕೇಳ್ಬೇಕು RTP ಬೇಕಂತ. ನಮ್ಮನ್ನೇ ಕೇಳ್ತಾರೆ BDT ಇತ್ತ ಅಂತ. ಕೇಳ್ಬೇಕು ನೀವು. ಈಗ ತಾನೆ ಹುಟ್ಟಿವೆ ಮಕ್ಕಳುಗಳು. ಅಲೋ, ಹಾಲ್ ಕೇಳ್ತಿದ್ದೆವು, ಫುಡ್ ಕೇಳ್ತಿದ್ದೆವು. ಸತ್ತ ಮೇಲೆ ನೀರು ಬಿಡೋದು ಬೇಡ ಬಸ್. ಹಲೋ, ಏನ್ ಮಾಡಬಾರ್ದು? ಡ್ರಾಪ್ ಆಗಿದ್ದಾರೆ, ಇನ್ಆಕ್ಟಿವ್ ಆಗಿದ್ದಾರೆ, ಆಮೇಲೆ ಹೋಗ್ತೀರಿ. ರೈಟ್ ಟೈಮ್ ರೈಟ್ ಆಕ್ಷನ್, ಡೈರೆಕ್ಟ್ ಸರ್ವಿಸ್ ಇಂಡಸ್ಟ್ರಿ. ಆ ರೈಟ್ ಟೈಮ್ ರೈಟ್ ಆಕ್ಷನ್. ನಿಮ್ಮವ್ರೆ, ನೀವೇ ಶ್ರಮ ಪಟ್ಟಿರೋದು, ನೀವೇ ಕರ್ಕೊಂಡ್ ಬಂದಿರೋದು, ನೀವೇ ಓಡಾಡಿರೋದು, ಹಗಲು ರಾತ್ರಿ ನೀವೇ ಮಾಡಿರೋದು. ಕಾಂಟ್ರಿಬ್ಯೂಷನ್ ಮಾಡಿದ್ರಿ, ಬಿಗ್ ಕಾಂಟ್ರಿಬ್ಯೂಷನ್. ಬೀಜ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ನೆರಳು ಕೊಡುತ್ತೆ ಡಿಫೆನ್ಸ್. ಹಲೋ, ಲೇಟ್ ಆಗಿ ಎಜುಕೇಶನ್ ಕೊಡಿಸ್ಬೇಡಿ, ಬೇಗ ಕೊಡಿಸಿ. ವಾಲಂಟ್ರಿ ಕೇಳಿ ನಂಗೆ BDT ಬೇಕಂತ, ವಾಲಂಟ್ರಿ ಕೇಳಿ FSS ಬೇಕಂತ, ವಾಲಂಟ್ರಿ ಕೇಳಿ ಗ್ರೂಪ್ ಮೀಟಿಂಗ್ ಬೇಕಂತ, ವಾಲಂಟ್ರಿ ಕೇಳಿ ಗೆಟ್ ಟುಗೆದರ್ ಬೇಕಂತ, ವಾಲಂಟ್ರಿ ಕೇಳಿ ಒಂದನ್ನ ಹೇಳ್ಕೊಡ್ತೀನಿ, ಪಾಲಿಸ್ಬೋದಾ? ಯಾವ ವ್ಯಕ್ತಿ ತನ್ನ ಮೀಟಿಂಗ್ ಅನ್ನ ಮಾಡಿ ಅಪ್ಲೈನ್ ಯಾರು ಕರೀತಾರೋ ಅವ್ರೆಲ್ಲ ವಿನ್ ಆಗಿದ್ದಾರೆ. ಹೇಳ, ಯಾವ ವ್ಯಕ್ತಿ ತನ್ನ ಟೀಮನ್ನ ಕೂರಿಸ್ಕೊಂಡು ನಾನು ಕೂರಿಸಿದೀನಿ ಬನ್ನಿ ಅಂತ ಅಪ್ಲೈನ್ ಯಾರು ಕರೀತಾರೆ ಅವರೆಲ್ಲರೂ ವಿನ್ ಆಗಿದ್ದಾರೆ. ಸುಮ್ಮನೆ ಕೆಲಸ ಮಾಡ್ಬಿಟ್ಟು ಹೋದ್ರೆ ಅವ್ನು ಕೆಲಸಗಾರ, ವರ್ಕರ್. ನಾವು ಎಂಪೈರ್ ಕಟ್ತಿರೋದು ಡಿಫೆಂಟ್, ದೊಡ್ಡ ಸಾಮ್ರಾಜ್ಯ. 1 man = 1 ಇಂಡಸ್ಟ್ರಿ, ಫ್ಯಾಕ್ಟ್ರಿ ಅದು. ಸುಮ್ಮನೆ ಬೀದಿಲಿ ಸುಮ್ಮನೆ ಪ್ಲಾನ್ ಕೊಟ್ಕೊಂಡು ಎಲ್ಲೋ ಮಾಡೋದು. ಯಾವ ಮೀಟಿಂಗ್ ಮಾಡಲ್ಲ, ಗ್ರೂಪ್ ಮೀಟಿಂಗ್ ಮಾಡಲ್ಲ, GTS ಬರಲ್ಲ, ಏನ್ ಬರಲ್ಲ. ಕೊನೆಗಳು ನನ್ನ ಕಷ್ಟ ನಿಮ್ಗೆ ಗೊತ್ತಂತ, ಯಾಕಂದ್ರೆ ನಾವೇ ಕೊಟ್ಟಿದ್ವಿ ಮಾಡಿಲ್ಲ. ಕರೆಕ್ಟ್ ವೇಲ್ ಹೋಗಿ ನಿಮ್ಮ ಅಪ್ಲೈನ್ ಹೇಳ್ಕೊಡ್ತಾರೆ ಡಿಫೆನ್ಸ್. ಒಂದೇ ಉದ್ದೇಶ, 10 ವರ್ಷ ಮಾಡಿರೋ ತಪ್ಪನ್ನು ನೀವು ಮಾಡಬಾರ್ದು. ಅದೇ ಪಾಠ, ಅದೇ ರೋಡು, ಸಿಸ್ಟಮ್ ಅನ್ನು ಬದಲಾಯಿಸೋ ಡಿಫೆನ್ಸ್ ಮಾಡಕ್ ರೆಡಿ ಇದ್ದೀರಾ? ಎಸ್. ಕೇಳಬಹುದಾ? ಹೆಂಗ್ ಗೊತ್ತಾಗ್ಬೇಕು? ನಾನು ನಿಮ್ಗೆ ಹೇಳ್ತೀರಾ? ಡಿಸ್ಟ್ರಿಬ್ಯೂಟರ್ ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ? GTS ಬೇಕಂತ ಅವ್ರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಿಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಇಗ್ನೋರ್ ಮಾಡ್ತಾರಲ್ಲ, ಲೈಫ್ ಲಾಂಗ್ ಇಗ್ನೋರ್ ನೀವೇ ಮಾಡಕ್ ಬಿಡ್ತೀರಿ ಅವ್ರನ್ನ. ದಯವಿಟ್ಟು ಅವ್ರನ್ನೆಲ್ಲೂ ಬಿಡಬಾರ್ದು. ನೆಕ್ಸ್ಟ್ ಎಲ್ಲಿ ಮಾಡಿಸ್ಬೇಕು ಅವ್ರನ್ನ? ನೀವೇ ಮೈಂಡಲ್ಲಿ ಇಟ್ಕೊಳ್ಳಿ, ಇದು ಬೇಕು ಅವ್ರಿಗೆ. ಮಗುಗ ಹಾಲು ಬೇಕು, ಫುಡ್ ಬೇಕಂತ ಏನು ಯೋಚನೆ ಮಾಡ್ತಿರಲ್ಲ, ಹಂಗೆ ಅವ್ರಿಗೇನ್ ಬೇಕು? GTS ಬಲವಂತಕಾರ ಎತ್ತಾಕೊಂಬನಿ. ಇದನ್ನ ಬಿಡಿಸ್ಬೇಡಿ. ಪುನಃ ಏನಾಗ್ತಾರೆ ಅವರು? ಸೇಮ್ 5 ವರ್ಷ ವಾಲಂಟ್ರಿ ಅಪ್ಲೈನ್ ಫೋರ್ಸ್ ಮಾಡಿಸ್ಕೋಬಾರ್ದು. ಸರ್ ನನ್ನ ಟೀಮ್ ಕರ್ಕೊಂಬಂದಿದ್ದೀನಿ, ನೀವು ಯಾವಾಗ ಬರ್ತೀರಾ ಅಂತ ಕೇಳ್ಬೇಕು ಅಪ್ಲೈನ್ನ. ಶಿಷ್ಯನ ಕರ್ಕೊಂಡ್ ಬರ್ತಿದ್ದೀನಿ ಸರ್, ನೀವು ಯಾವಾಗ ಬರ್ತೀರಾ ಕೇಳ್ಬೇಕು ಅಪ್ಲೈನ್ನ. ಮಾಡ್ಬೋದಾ? ಎಸ್ ಸರ್. ಸೆಕೆಂಡ್ಸ್ ಒಂದು ಜೋರು ಚಪ್ಪಾಳೆ. ನೆಕ್ಸ್ಟ್ IT
ಎಷ್ಟು ಐಡಿ ಓಡಬೇಕು? ಸಿಂಗಲ್ ಐಡಿ. ಒಂದೇ ಐಡಿ. ಜಾಸ್ತಿ ಇದ್ರೆ ಕಿತ್ತು ಬಿಸಾಕಿ, ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ. ಕದ್ದು ಮುಚ್ಚಿ ಮಾಡಿದ್ರು ಪಾತಾಳಕ್ಕೆ ಹೋಗ್ತೀರಿ, ಇದು ಕ್ಲಿಯರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಒಂದು ಬೈನರಿ ಬೆಳೆದು ಬಿಟ್ರೆ ದುಡ್ಡು ಬರ್ತಿರ್ಬೋದು ಟೈಮ್ ಬೀಯಿಂಗ್, ಆಮೇಲೆ ನಿಂತೋಗುತ್ತೆ. ಅವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ, ಇದು ಬಿತ್ತೋಗುತ್ತೆ, ಇದು ಬಿತ್ತೋಗುತ್ತೆ, ಇದು ಬಿತ್ತೋಗುತ್ತೆ. ಹಲೋ, ಎಲ್ಲೂ ಟ್ರೈ ಮಾಡಬೇಡಿ ಇದನ್ನ. 10 ವರ್ಷ ಸ್ಪಾಯ್ಲ್ ಆಗುತ್ತೆ. ಮಾಡಕ್ ರೆಡಿ ಇದೀರಾ? ಮಾಡಕ್ ರೆಡಿ ಇದೀರಾ? ಆ ಕಡೆ ಕಡೆ ಎಲ್ಲರೂ ಬಂದ್ರೆ ಒಂದು ಅಲೈನ್ ಮಾಡ್ಬಿಡಿ. ಅದನ್ನ ಎಲ್ಲಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದು ಮಾಡ್ಬೋದಾ? ಮಾಡಿದ್ರೆ ಮಾಡಿಲ್ಲ ಅಂದ್ರೆ ತುಂಬಾ ಖುಷಿ ವಿಚಾರ. ಒಂದು ಜೋರು ಚಪ್ಪಾಳೆ ಫ್ರೆಂಡ್ಸ್. ಮಾಡಿಲ್ಲ ಅಂದ್ರೆ ಬಹಳ ಖುಷಿ. ಇದನ್ನ ಇನ್ನೊಂದ್ಸರಿ ಪದೇ ಪದೇ ಹೇಳ್ತೀನಿ. 2 ಟೀಮನ್ನ ಬಿಲ್ಡ್ ಮಾಡ್ಕೊಳ್ಳಿ. ಎಷ್ಟು ಟೀಮನ್ನ? 2 ಟೀಮನ್ನ. ಒಂದು ಇನ್ಸಿಡೆಂಟ್ ಇದೆ ಹೇಳ. ರೈಟ್, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಪವರ್ ಟೀಮ್ ಅನ್ನ ಬೇರೆಯವ್ರ ಕೈ ಕೊಟ್ಬಿಟ್ಟಿದ್ದಾರೆ. ಗೊತ್ತಲ್ಲ ನಮ್ಮಲ್ಲಿ ಗಿಮಿಕ್. ಅಪ್ಲೈನ್ ಒಂದ್ ಲೈನ್ ನೀನು, ಒಂದ್ ಲೈನ್ ನಾನು, ಕೊನೆಗೆ ಇಬ್ರು ಇಲ್ಲ. ಆ ಲೈನ್ ಅವನು, ಇವ್ ಲೈನ್ ಇವನು. 2 ಟೀಮ್ ಅನ್ನ ಪ್ರಾಕ್ಟೀಸ್ ಮಾಡಿ. 1 ಟೀಮ್ ಕಟ್ಟ ಸ್ಕಿಲ್ ಕಲಿಬೇಡಿ ಎಮ್ಮ. ಇಲ್ಲಿ 2 ಟೀಮ್ ಕಟ್ಟ ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ. ಒಂದು ಇನ್ಸಿಡೆಂಟ್ ಆಯ್ತು ಹೇಳ್ತೀನಿ ನಾನು. ಇಲ್ಲಿ ಅಪ್ಲೈನ್ ಇದ್ದಾರೆ, ಅವ್ರು ಏನ್ ಮಾಡಿದ್ರೆ 1 ಟೀಮ್ ಅನ್ನ ಅವ್ರ ಕೈ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಅವ್ರು ಏನ್ ಹೇಳ್ಕೊಟ್ರು, ಅರ್ಜೆಂಟ್ 1 ಟೀಮ್ ಎತ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ದಾರೆ. ಪಾಪ ಅವ್ರ ಪ್ರಾಫಿಟ್ ಟೀಮ್ ಪರ್ಫಾರ್ಮೆನ್ಸ್ ಬೋನಸ್ ಆಗ್ಬಿಟ್ಟಿದೆ. ಅಷ್ಟು BV ಜನರೇಟ್ ಆಗಿದೆ. ಪವರ್ ಟೀಮ್ ಏನಂತ ಕೇಳ್ತಿರೋದು, ಅಲ್ಲಿ ಯಾರು ಮಾಡಿದ್ರೆ ನಂದು ಆಯ್ತಿತ್ತು ಸರ್ ಅಂತ. ಅದು ಮಾಡೋರು ಯಾರು? ಕಳ್ಕೊಂಡಿದ್ದು ಯಾರು? ಎಷ್ಟು ಕಳ್ಕೊಂಡ್ರು? ಒಂದು ಬೈನರಿ ಇನ್ಕಮ್ ಹೋಗಿ ಎಷ್ಟು ಹೋಯ್ತು? 10 ಇನ್ಕಮ್ ಹೋಯ್ತು. ಹೇಮಂತ್ ಸರ್ ಅದು ಬರೀ ಬೋನಸ್ 4 ಲಕ್ಷ ಬಂದಿದೆ ಫ್ರೆಂಡ್ಸ್. ಒಂದು ಜೋರು ಚಪ್ಪಾಳೆ. ಭಾನು ಸರ್, ಹೇಮಂತ್ ಸರ್, ರೂಪಮಣಿ, ಎಂಟೈರ್ ಟೀಮ್ ನಾನು ಹೇಳ್ತಿರಲ್ಲ, ಬಿಗಿನಿಂಗ್ ಇಂದ ಬಂದಿರೋದು 2 ಟೀಮ್ ಕಟ್ಕೊಂಡೆ. ಯಾವ ಭ್ರಮೆನೂ ಇಲ್ಲ, ಯಾವ ಸುಳ್ಳು ಇಲ್ಲ. ಹ್ಯಾಂಡ್ ಮಾಡಕ್ ಮಾತ್ರ ಅಪ್ಲೈ ನಿಮ್ ಜೊತೆಗಿರ್ತಾರೆ ಅಷ್ಟೇ. ಹಲೋ, ರೈಟ್, ಯೋಚನೆ ಮಾಡಿ. ಆ ಬೋನಸ್ ಕಳ್ಕೊಂಡ್ರ ಯಾಕೆ ಕಟ್ಕೊಡಿ? ನಾನು ಇವತ್ತೊಂದು ದಿನ ಕೇಳ್ತೇನೆ, ನಾಳೆ ನನ್ನ ನೆಕ್ಸ್ಟ್ ಜನರೇಷನ್ 2 ಟೀಮ್ ಕಟ್ಟ ಸ್ಕಿಲ್ ಕಲ್ತ್ಕೊಡಿ. ಇಲ್ಲಾಂದ್ರೆ ಜಾಬ್ ತರ ಆಗ್ಬಿಡುತ್ತೆ ನೆಟ್ವರ್ಕ್. ಮಾಡ್ಬೋದಾ? ಸುಮಾರು ಜನ ಮಾಡ್ತಿದ್ರಿ, ಇಲ್ಲ ಅಂತಿಲ್ಲ. ಅಪ್ಲೈನ್ ಮೇಲೆ ಏನು ಹಾಕ್ಬೇಡಿ, ದಯವಿಟ್ಟು ನೀವು ವಿನ್ ಆಗ್ತೀರಿ, ನಾನು ಗ್ಯಾರಂಟಿ ಕೊಡ್ತೀನಿ. ಜಸ್ಟ್ ಅವರು ಸರೆಂಡರ್ ಆಗಿ ಅವ್ರೇನ್ ಹೇಳ್ತಾರೆ ಫಾಲೋ ಮಾಡಿ. ನೀವು ಒಂದು ವಿಚಾರ ತಿಳ್ಕೊಳ್ಳಿ, ಹೇಳ ಶಂಕರ್ಜಿ, ವೆರಿ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ಕೊಟ್ಟು ಬೆಳೆಸಿರೋ ಒಬ್ಬ ಇಲ್ಲ, ಸರ್ವಿಸ್ ಕೊಟ್ಟು ಬೆಳೆಸಿರೋ ಜಾಸ್ತಿ ಇದೆ. ರೆಡಿ ಫ್ರೆಂಡ್ಸ್, MI ವಿನ್ ಆಗಿರೋರು, ಸರ್ವಿಸ್ ತಗೊಂಡ್ರು ಅವ್ರು ವಿನ್ ಆಗಿರೋರು. ಒಂದ್ ಸೈಡ್ ಕೊಟ್ಟವ್ರು ವಿನ್ ಆಗಿಲ್ಲ. ಹಾನೆಸ್ಟ್ ಆಗಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ ನಾನು. ರೈಟ್ ಟು ಲೆಫ್ಟ್ ಡೆವಲಪ್ ಮಾಡಿ, ಹಾರ್ಡ್ ವರ್ಕ್ ಆದ್ರೂ ಪರವಾಗಿಲ್ಲ. ಆ ಪ್ರೀತಿನೇ ಬೇರೆ, ಆ ಖುಷಿನೇ ಬೇರೆ. ಹಲೋ, ಮೀಟಿಂಗ್ ಅಲ್ಲಿ ಬಂದಾಗ ತುಂಬಾ ಖುಷಿಯಾಗಿ ಯಾವನ್ ಇರ್ತಾರೆ ಅಂದ್ರೆ 2 ಟೀಮ್ ಕಟ್ಟಿದವ್ ನೋಡಿ ಫ್ರೆಂಡ್ಸ್. ಯಾರು ಮೀಟಿಂಗ್ ಅಲ್ಲಿ ಖುಷಿಯಾಗಿರೋರು? 2 ಟೀಮ್ಸ್ ಯಾರು ಕಟ್ಟಿದ್ರೆ ಅರ್ಜೆಂಟ್ ಅಷ್ಟೇ ನಿಮ್ಮನ್ನ ಒಂದ್ ಲೈನ್ ಅಂತಾರೆ ಅಷ್ಟೇ. ದಯವಿಟ್ಟು ಇವತ್ತಿನ ಬದಲಾಗಣ್ವಾ, 12 ಇನ್ಕಮ್ ಕಳ್ಕೊತೀರಿ. ಇಲ್ಲ ಅಂದ್ರೆ ಎಷ್ಟು ಇನ್ಕಮು? ಒಂದೇ ಒಂದು ಇನ್ಕಮ್ ತಗೋತೀರಿ. ಅದು ರೀಟೇಲ್ ಅಂತೂ ಮಾಡಲ್ಲ. ಈಗ ನೀವು ಯಾರು ಮಾಡ್ತಿದ್ರೆ ಕೈ ಎತ್ತಿ ಹೊಡಿಬೇಕು ಅನ್ಸುತ್ತೆ ನಂಗೆ. ಯಾರು ಇದ್ದಾರೆ ಇಲ್ಲಿ ಮೇಡಮ್? ನೀವು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಸರ್ ಅವರು. ಸಾಕು ಮೇಡಮ್, ಒಂದು ಸರ್ವಿಸ್ ಕೊಡ್ತಾ ಹೋಗೋಣ. ಏನಂತೀರಿ ಎಲ್ರು? ಮನ್ಸಕ್ ರಿಟೇಲ್ ಬೇಕಾ? ನಂಗೆ ಅದು ನನಗೆ ಕನ್ಫ್ಯೂಷನ್ ಆಯ್ತು ನೋಡಿ. ಏನಂಚಿ ಅವ್ರ ಬಿಸ್ನೆಸ್ ಬರಲ್ಲ, ಬಾಟಮ್ ಮಾಡ್ಲಿ ಮನ್ಸು. ಅವ್ರ ಬಿಸ್ನೆಸ್ ಬರಲ್ಲ ಸರ್, ಪ್ರಾಡಕ್ಟ್ ಅಷ್ಟೇ ಬೇಕು ಅಂತಾರೆ ಸರ್. ಬಿಸ್ನೆಸ್ ಬರಲ್ಲ ಅಂತಾರೆ, ಪ್ರಾಡಕ್ಟ್ ಅಷ್ಟೇ ಬೇಕಂತಾರೆ. ರೆಗ್ಯುಲರ್ ಕಸ್ಟಮರ್. ಜೈ, ಒಂದು ಜೋರು ಚಪ್ಪಾಳೆ. ಜೈ. ನನ್ಗೇನು ಗೊತ್ತಾ, ನಿಮ್ಗೆ ಹೇಳ್ತಿರೋದೇನಂದ್ರೆ 10 ಜನ ಬಂದ್ರು ಟೈಮೇ ಸಿಗಲ್ಲ ನಮ್ಗೆ. 10 ಜನ ಬರ್ಲಿ MIಗೆ 1 ನಿಮಿಷ ಟೈಮ್ ಸಿಗಲ್ಲ. ಬರೀ ಸರ್ವಿಸ್, ಬರೀ ಕೌನ್ಸಿಲಿಂಗು, ಬರೀ ಮೀಟಿಂಗು, ಬರೀ ಗೆಟ್ ಟುಗೆದರ್. 24 ಗಂಟೆ ಸಾಲಲ್ಲ. ನಮ್ಮ ಸಮಸ್ಯೆನ ಬಂದಿರೋರ್ನೆಲ್ಲ ಸಾಯಿಸ್ಬಿಡ್ತೀವಲ್ಲ, ಅದಕ್ಕೆ ನಮ್ಗೆ ಜಾಸ್ತಿ ಟೈಮ್ ಇರುತ್ತೆ.
ಇದು ಎರಡನೇದು ವೆರಿ ಇಂಪಾರ್ಟೆಂಟ್. ಅವರೇ ಬಂದು ಮಾಡ್ಕೊಂಡು ಹೋಗ್ಲಿ ಅಂತ ಕಾಯ್ತೀವಲ್ಲ, ಅದಕ್ಕೆ ಇನ್ನೂ ಡ್ಯಾಮೇಜ್ ಆಗುತ್ತೆ. ಹಲೋ, ಇವತ್ತಿಂದ ಕರೆಕ್ಷನ್ ಆಗ್ಬೋದಾ? ರೈಟ್, 10 ಜನ ಬಂದ್ರೆ ಸಾಕು, ನಿಮ್ಮ ಟೈಮ್ನೆಸ್ ಆಗಲ್ಲ. 24/7 ಇದೆ. ಮಾಡಕ್ ರೆಡಿ ಇದ್ದೀರಾ? ಮಾಡಕ್ ರೆಡಿ ಇದ್ದೀರಾ? ಮಾಡಕ್ ರೆಡಿ ಇದ್ದೀರಾ? ನನಗೆ ಗೊತ್ತು, ಈ ಸಬ್ಜೆಕ್ಟ್ಗೆ ಫುಲ್ ವಜ್ರಮಲಿ ಆಯ್ತೀನಿ ನಾನು. ಯಾವ ಸಬ್ಜೆಕ್ಟ್ಗೆ? ಇದು ಭಯಂಕರ ವಜ್ರಮಣಿ. ನಂಗೆ ಗೊತ್ತು ನೀವೆಷ್ಟು ಕುದೀತದ ಒಳಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಪ್ಲೈನ್ ಒಂದು ಲೈನ್ ಕೊಡ್ತಿದ್ರು, ಅದನ್ನ ಹಾಳು ಮಾಡಾಕ್ಬಿಟ್ಟೆ, ಮಣ್ಣು ಮಾಡಾಕ್ಬಿಟ್ಟೆ. ಹಲೋ, ನಾನು ಸತ್ಯ ಹೇಳ್ತಿರೋದು 1 ಕೋಟಿ ಮಾಡೋದ್ರ ಬಗ್ಗೆ, ಸತ್ಯ ಹೇಳ್ತಿರೋದು ಜೀವನ ಮಾಡೋದ್ರ ಬಗ್ಗೆ ಅಲ್ಲ. MI ಒಳಗಡೆ ನೀವು ಕೇಳಿ ನೋಡಿ, ಯಾರಾದರೂ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ಡ್ಯಾಶ್ ಕೆಲಸ ಮಾಡಿದ್ರು ಅವರು. ಹಲೋ, ರೈಟ್, ಅವ್ರು ಒಂದು ತಪ್ಪುಗಳು ಸಿಕ್ಕಾಪಟ್ಟೆ ಮಾಡಿರ್ತಾರೆ. ದಯವಿಟ್ಟು ಅದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಬರಾಸ್ ದಿನ ಬಂತು ಆಮೇಲೆ ನಿಂತೋಯ್ತು ಅಂತ. ಕೇಳಿದ್ರೆ ಈ ವರ್ಡ್ನ? ಬರಾಸ್ ದಿನ ಬಂತು ಆಮೇಲೆ ನಿಂತೋಯ್ತು ಅಂತ. ಅದಕ್ಕೇನಾಯ್ತಂದ್ರೆ ಅಪ್ಲೈನ್ ಕೊಟ್ಟಿದ್ದ, ಅವನು ಬಿಟ್ಟು ಇವನು ಬಿಟ್ಟು, ಇಬ್ರು ಬಿಟ್ಟರು, ಆಮೇಲೆ ಹೋದ್ರು ಮನೆಗೆ. ದಯವಿಟ್ಟು ಇಲ್ಲಿಂದ ಕರೆಕ್ಷನ್ ಆಗ್ಬೋದಾ? ಕರೆಕ್ಷನ್. ನಂಗೆ ಹೆಂಗ್ ಗೊತ್ತಾಗಬೇಕು ಬಾಸ್? ಒಂದು ಜೋರ್ ಚಪ್ಪಾಳೆ. ನನಗೆ ಗೊತ್ತು ಅಜ್ರಮಣಿ, ನನಗೆ ಗೊತ್ತು ಇದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಲಾ? ಬಿಲ್ಡ್ ಯುವರ್ ಮಾಸ್ಟರ್ ಟೀಮ್. ನಿಮ್ ಕಾಂಟ್ಯಾಕ್ಟ್ ಅನ್ನ ತೆಗೀತಿಲ್ಲ, ಭವಿಷ್ಯ ಹಾಳು ಮಾಡ್ಕೋತಿದ್ರಿ. ಲಕ್ಷಾಂತರ ಜನ ಬರೋರು ಇದ್ದಾರೆ, ಬೇರೆ ಏನೋ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಅವರು ನಿಮ್ಮವರೇ, ಅವರು 1000 ಜನ ನಿಮ್ ಕಾಂಟ್ಯಾಕ್ಟ್ ಇದೆ. ನೀವ್ ಅನ್ಕೊಂಡಿರೋದು ಟೀಮ್ ಪಡ ಮಾಡ್ಕೊಂಡು ಹೋಗ್ಲಿ ಅಂತ. ನಿಮ್ 1000 ಜನನ ಬೇರೆಯವ್ರು ಎತ್ಕೊಂಡು ಹೋಗ್ತಿದಾರಲ್ಲ, ನಿಮ್ಮ ಸೆಟ್ ಅದು. ನಿಮ್ಗೆ ಗೊತ್ತಿಲ್ಲದೆ ಬೇರೆ ಕಡೆ ಹೋಗ್ತಿದ್ದಾರೆ, ಗೊತ್ತಿಲ್ಲದೆ ಬೇರೆ ಏನೋ ಕೆಲಸ ಮಾಡಕ್ ಹೊರಟಿದ್ದಾರೆ. ಅವರು ಭವಿಷ್ಯ ಕಟ್ಕೊಳಕ್ ಬರ್ಬೇಕು, ಕೊಡೋರಿಲ್ಲ. ನಿಮ್ದೇ ಕಾಂಟ್ಯಾಕ್ಟ್ ಅದು. ಹಲೋ, ಕಾಂಟ್ಯಾಕ್ಟ್ ಯಾರು ಬಂದ್ರೆ ಹೆಂಗ್ ಮಾಡ್ಕೊಳ್ಳಿ ಟೀಮನ್ನ? ಈ ತರ 1 by 1 ಅವ್ರಿಗೆ ಹೇಳ್ಬೇಡಿ. ಅಪ್ಲೈನ್ಗೆ ಬೇರೆಯವ್ರಿಗೆ ಯಾರು ಹೇಳ್ಬೇಡಿ ಇದು ಮಾಸ್ ಲೈನ್ ಇದೆ ಅಂತ ಪದ ಬಳಸ್ಬೇಡಿ. ಎಲ್ಲೂ ಅಸೋಸಿಯೇಟ್ಗೆ ಯಾವ ಹೇಳಕೋಬೇಡಿ. ನೀವು ನಿಮ್ ಲೈನ್ ರೆಡಿ ಮಾಡ್ಕೊಳ್ಳೋದನ್ನೇ ಮಾಸ್ಟರ್ ಲೈನ್ ಅನ್ನೋದು. ನಾವು ಅಸೋಸಿಯೇಟ್ಗೆ ಮಾಸ್ಟರ್ ಲೈನ್ ಅಂತೆಲ್ಲ ಪದ ಬಳಸ್ಬೇಡಿ ಯಾರು. ಹಲೋ, ನೀವು ರೆಡಿ ಮಾಡ್ಕೊ 1 by 1 ಯಾವುದೇ ಬಂದು ಕಾಂಟ್ಯಾಕ್ಟ್ ಬಂದ್ರು ಕೊಟ್ಕೊಂತ ಕಾಯಬೇಡಿ, ವೆಯ್ಟ್ ಮಾಡಬೇಡಿ ಅವ್ರಿಗೆ. ಇಲ್ಲೊಂದು ಟೈಮ್ ನಿಮ್ಮಿಂದ ಕಿಲ್ ಆಗುತ್ತಿಲ್ಲ, ಅವರಿಂದ ಕಿಲ್ ಆಗುತ್ತೆ. ಆ ತಪ್ಪೆಲ್ಲೂ ಮಾಡಬಾರ್ದು ಫ್ರೆಂಡ್ಸ್. ಒಂದು ಜೋರು ಚಪ್ಪಾಳೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀವಿ. ಓಕೆನಾ ಇದು? ಬಿಲ್ಡ್ ಮಾಡ್ಕೊಳ್ಳಿ ಅನ್ನೋದು ನಮಗೆ ಸಾಧ್ಯ. ಹೌದು ಹೌದು, ಅಸೋಸಿಯೇಟ್ ಕೇಳಬಾರ್ದು, ಅದನ್ನು ಕೇಳಬಾರ್ದು. ನಾನು ಹೇಳಿದ್ದು ನಿಮ್ಮ ಭವಿಷ್ಯದ ಬಗ್ಗೆ. ಅಪ್ಲೈನ್ ಭವಿಷ್ಯ ಆಲ್ರೆಡಿ ಕಟ್ಕೊಂಡಾಗಿದೆ, ಅವ್ರ ಭವಿಷ್ಯ ಕಟ್ಕೊಂಡಾಗಿದೆ, ಮತ್ತೆ ಬೇಕಾಗಿಲ್ಲ. ನಾನು ಹೇಳ್ತಿರೋದು ನಿಮ್ಮ ಭವಿಷ್ಯ. ಮನ್ಸು ಕರೆಕ್ಟ್ ಅಲ್ಲ? ನಿಮ್ಮದು ಅಷ್ಟೇ ನೋಡಬೇಕು. ನಾ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಆ ಥರ ಆಗಿದ್ರೆ ನಿಮ್ಮನ್ನು ಕಳಿಸ್ಬಿಟ್ಟು ಅಪ್ಲೈನ್ ಮಾತಾಡಿಸ್ತಿದ್ದೆ. ನಿಮ್ಮದೇ ರಾಜು ಸರ್ ನನಗೇನೆ, ರವೀಂದ್ರ ಸರ್ ಹೇಳೋದು ನನಗೇನೆ, ಪ್ರದೀಪ್ ನೀನು ಹಿಂಗೆ ಮಾಡಬೇಕು, ಬೇರೆ ಬೈಪಾಸ್ ಇಲ್ಲ. ಅವ್ರು ಹೇಳಿದ್ದೆ ನಾನು ಫಾಲೋ ಮಾಡ್ತೀನಿ. ಸಿಂಗಲ್ ಕಾಂಟ್ಯಾಕ್ಟ್ ಕೊಟ್ಟಿಲ್ಲ ಡಿಯರ್ ಫ್ರೆಂಡ್ಸ್, ಅವರು ಸಿಂಗಲ್ ರೂಪಿ ಕೊಟ್ಟಿಲ್ಲ. ಅವ್ರನ್ನ ಇಲ್ಲದ ಕೇಳ್ಕೊಡಿ. ಅದಕ್ಕೆ ಬೇಗ ಅಚೀವ್ ಮಾಡಿರೋದು ಡಿಯರ್ ಫ್ರೆಂಡ್ಸ್. ಮಾಡ್ಬೋದಾ? ಒಂದು ನಗ್ಲೆಕ್ತ ಚಪ್ಪಾಳೆ ಕೊಡಿ ಬಾಸ್. ನಿಮ್ಮ ಟೀಮಲ್ಲಿ ಲೇಸರ್ ಫೋಕಸ್ ಇರಲಿ, 0 ಕಂಪ್ಲೇಂಟ್ ಟೀಮ್ ಮಾಡ್ಕೊಳ್ಳಿ. KYC ಸಬ್ಮಿಟ್ ಆಗಿರಲ್ಲ, ಸಿಕ್ಕಾಬಟ್ಟೆ ಕಂಪ್ಲೇಂಟ್ ಇದೆ ಡಿಫ್ರೆಂಟ್ ಟೀಮ್ ಒಳಗಡೆ. ಕರೆಕ್ಷನ್ ಮಾಡ್ಕೋಬೋದಾ? ರೈಟ್, ಜಾಸ್ತಿ ಹೇಳಕ್ ಹೋಗಲ್ಲ, ಮುಂದೆ ಹೋಗ್ಬಿಡ್ತೀನಿ ನಾನು. 7ನೇದು ಪಾಯಿಂಟ್ ನಂಬರ್ 7. ಸ್ವಲ್ಪ ಹೇಳಿ. ಇನ್ನೊಂದ್ಸರಿ ಹೇಳಿ. ಹಾ, ಎಲ್ಲೆಲ್ಲಿ ನಿಮ್ಮ ಅಪ್ಲೈನ್ ಜೊತೆ ಸಾಥ್ ಕೊಡಿ ಅಂದ್ರೆ ಒಂಚೂರು ಹೇಳ್ತಿರೋದು. ಊಟಕ್ಕೆಲ್ಲರೂ ಹೋದಾಗ, ಕಾಫಿಗೆ ಹೋದಾಗ, ವೆಹಿಕಲ್ ಹೋದಾಗ, ಈವೆಂಟ್ಗೆ ಹೋದಾಗ, GTS ಮಾಡಿದಾಗ, ನಿಮಗೂ ಬರೋದು 6%, ಅವ್ರಿಗೆ ಬರೋದು ಅಪ್ಲೈನಿಗೆ ಬರೋದನ್ನು ಹಾಕ್ಬೇಕು. ದಯವಿಟ್ಟು ಭ್ರಮೇಲೆ ಹೋಗ್ಬೇಡಿ ಯಾರು. ಯಾಕೆ ಎಲ್ಲ ಹೊಡೆಯೋರಂಗೆ ನೋಡಿ, ಎಲ್ಲ ಪ್ರಿಪ್ರೇಷನ್ ರೆಡಿ ಆಗ್ತಿದೆ. ಹಾಂ ಡಿಫೆನ್ಸ್ ಇದು ಬಹಳ ಇಂಪಾರ್ಟೆಂಟ್. ಲೈಫ್ ಲಾಂಗ್ ಇರ್ಬೇಕು ನಾವು. ಆರ್ ಯು ರೆಡಿ ಗೈಸ್? ಎಲ್ರಿಗೂ ಸೇಮೆ.
ಟೀ ಕಾಫಿಗೆ ಹೋದಾಗ ನಾನು ಕೊಡ್ತೀನಿ ತಗೊಳ್ಳಿ ಸರ್. ಹಲೋ, ಸರ್ ಒಂದು ಕಲ್ಚರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗಳಲ್ಲ, ಶಿವ್ ಸರ್ ನೀವು ಮತ್ತೆ ಯೋಗೇಶ್ ರತೀಶ್, ನೀವು 3 ಜನ ಫ್ರೆಂಡ್ಸ್ ರೈಟ್. 3 ಜನ ಟೀ ಕುಡಿದಾಗ ನಂದೊಂದು ಏನು ಡಿಸ್ಟ್ರಿಬ್ಯೂಟ್ ಇದ್ದಾಗೆಲ್ಲ ಮಾಡ್ಬೇಡಿ ನೀವು, ಆಮೇಲೆ ಎಡವಟ್ ಆಗ್ಬಿಡ್ತಾವ. ಹಲೋ, ಮೊನ್ನೆ ಯಾರೋ ನೆನ್ನೆ ಜಾಯ್ನ್ ಆಗಿದ್ದಾನೆ, ಅವನ ಹತ್ರ ಟೀ ಗೀಸ್ಕೊಳ್ಳೋಣ ಅವನು. ನಾನು ಟ್ರೈನಿಂಗ್ಗಳು ಹೇಳ್ಕೊಟ್ಟಿದ್ದು ನಿಮಗೆ. ಅವ ಹೇಳೋನು ಈ ನನ್ನ ಮಗ ಕಂಜೂಸಿ ಇವನ್ ಜೊತೆ ಇದ್ರೆ ಅವನು ಆಳು. ಅದಕ್ಕೆ ಅಸೋಸಿಯೇಟ್ ಎಲ್ಲೋ ಹೇಳ್ಬೇಡಿ, ತುಂಬಾ ಹೇಳ್ಬೇಡಿ. ನಾನು ನಿಮಗೆ ಹೇಳ್ತಿರೋದು ಎಸ್ ಸರ್. ಇಲ್ಲೇ ಬದಲಾಗ್ಲಿ. ಅರಿವು ರೆಡಿ? ಎಸ್. ಹಾಗಾಗಿ ನಿಮ್ GTS ಗಳಿದ್ರೆ ಸರ್ 500 ರೂಪಾಯಿ ತಗೊಳ್ಳಿ, ಬೇಕಾದ್ರೆ ನೀವು ಕೊಟ್ಟು ನೋಡಿ. ಇನ್ನೊಂದ್ಸರಿ ಹೇಳ, ಕೊಟ್ಟು ನೋಡಿ. 1 ಕೋಟಿ ಹಣ ಮಾಡಿದ್ರೆ 90 ಲಕ್ಷ ನಿಮ್ಮ ಅಕೌಂಟಲ್ಲಿ ಸೇವ್ ಆಗತ್ತೆ. ನೀವು ಕೊಡದೆ ಕೆಲಸ ಮಾಡಿ 20 ಲಕ್ಷ ಸೇವ್ ಆಗುತ್ತೆ. ಇನ್ನೊಂದ್ಸರಿ ಅರ್ಥ ಮಾಡಿಸ್ಲ, ಇದಕ್ಕೆ ಒಂದಿನ ಬೇಕು ಬೇಕಾದ್ರೆ. ನೀವು ಅಸೋಸಿಯೇಟ್ಗೆ ಅಪ್ಲೈನ್ ಜೊತೆ ಶೇರ್ ಮಾಡದೆ ಕೆಲಸ ಮಾಡಿದ್ರೆ, ಕಾಂಟ್ರಿಬ್ಯೂಷನ್ ಮಾಡದೆ ಕೆಲಸ ಮಾಡಿದ್ರೆ, ಸಾಥ್ ಕೊಟ್ಟು ಕೆಲಸ ಮಾಡಿದ್ರೆ, ಫ್ರೆಂಡ್ಶಿಪ್ ಜೊತೆ ಮಾಡಿದ್ರೆ, 1 ಕೋಟಿ ಇನ್ಕಮ್ ಮಾಡಿದ್ರೆ 10 ಲಕ್ಷ ಖರ್ಚಾಗುತ್ತೆ, 90 ಲಕ್ಷ ಸೇವ್ ಆಗುತ್ತೆ. ನೀವು ಅಪ್ಲೈನ್ಗೆ ಏನಾದ್ರೂ ಕೋಆಪರೇಟ್ ಮಾಡದೆ ಮಾಡಿದ್ರೆ, ಅಪ್ಲೈನ್ ಬಾಯ್ಬಿಟ್ಟು ಹೇಳಲ್ಲ, ತಿಳ್ಕೊಳ್ಳಿ. ನಿಮ್ಮ ಅಪ್ಲೈನ್ ಬಾಯ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಲ್ಲ. ನೀವೆಲ್ಲಿ ಬೇಜಾರಾಗ್ತಿರೋ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸಾಥ್ ಕೊಟ್ಟು ಮಾಡಿ, ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿ. ಮಾಡ್ಬೋದಾ? ಮಾಡಿದ್ರೆ 1 ಕೋಟಿಲಿ ಎಷ್ಟು ಉಳಿತದೆ? 90 ಲಕ್ಷ ಸೇವ್ ಆಗುತ್ತೆ. ನೀವು ಅದು ಮಾಡಿದ್ರೆ 1 ಕೋಟಿಲಿ 80 ಲಕ್ಷ ಆಚೆ ಹೋಗುತ್ತೆ, 20 ಲಕ್ಷ ಸೇವ್ ಆಗುತ್ತೆ. ಯಾಕೆ ಹೇಳಿ, ನೀವೇ ಕಲ್ಸ್ಕೊಟ್ಟಿದ್ದಲ್ಲ ಅಸೋಸಿಯೇಟ್ಗೆ. ನೀವು ಅಪ್ಲೈನ್ ಹತ್ರ ಏನ್ ಮಾಡೋದಿಲ್ಲ, ಅದು ಅಸೋಸಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವ್ ಹೇಳಲಿಲ್ಲ ಅಂದ್ರೂ ಲವ್ ಲೈನ್ ಬಹಳ ಬುದ್ಧಿವಂತರು. ಯಾವ ಲೈನು? ಇನ್ನೊಂದ್ಸರಿ ಹೇಳಿ. ಅವ್ರು ಬಂದು ಪಿನ್ ಹಾಕ್ಬಿಡ್ತಾರೆ, ನಿಮಗೆ ಗೊತ್ತಾಗಲ್ಲ. ಹಲೋ, ನಮ್ಮ ಜಗದೀಶ್ ಸರ್ ಅಪ್ಲೈನ್ ಕಲೆ ಖರ್ಚು ಮಾಡಿಸ್ತಾರ ಅಂತ ಯಾರು ಹೇಳ್ಬಿಡ್ತಾರೆ? ನೀ ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡ್ತೀಯ ಅಂತ ಯಾರು ಬಂದು ಹೇಳ್ಬಿಡ್ತಾರೆ? ಬಂದು ಮಟಾಸ್ ಮುಗ್ದೋಯ್ತು. ಹಾಗೆ ನೀವೇನ್ ಮಾಡಿದ್ರು? ಆಯ್ತು, ಒಂದು ಜೋರು ಚಪ್ಪಾಳೆ ಬಾಸಿದಕ್ಕೆ. ನೆಕ್ಸ್ಟ್ 8ನೇದು ಫೋಕಸ್ ಆನ್ ಗೋಲ್ಸ್ ನಾಟ್ ಆಬ್ಸ್ಟಕಲ್ಸ್. ಇದು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಕಾರು ಓಡ್ತಿದ್ರೆ ನಾಯಿ ಏನ್ ಮಾಡ್ತವೆ? ಹಿಂದೆಯಿಂದ ಬೊಗಳ್ತವೆ. ಬಹಳ ದೂರ ಓಡ್ ಬರ್ತವೆ ಬೊಗಳ್ಕೊಂಡು. ಆಮೇಲೆ ಪುನಃ ಎಲ್ಲಿದ್ದು ಅಲ್ಲಿಗೆ ಬಂದ್ಬಿಡ್ತವೆ. ಅವು ಕಾರ್ ಜೊತೆ ಏನು ಓಡಲ್ಲ ಅವು. ಹಲೋ, ಅರ್ಥ ಆಗ್ತಾ ನಾ ಹೇಳ್ತಿರೋದು? ಇಲ್ಲಿ 10 ನಾಯಿಗಳಿವೆ. ಬಾವ್ 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 ಹಿಂಗ್ ಬೊಗಳ್ಕೆ ಬರ್ತವೆ. ಇದ್ರ ಪಳಗೆ ಇದು ಹೋಗ್ತಿರುತ್ತಲ್ಲ, ಏನು ಸಿಕ್ಕಲ್ಲ. ಆಮೇಲೆ ಬಂದು ಖಯ್ಯೋ 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 ಅಂತ ಇಲ್ಲಿ ಬಂದು ಎಲ್ಲಿ ಶುರು ಮಾಡೋದು ಅದೇ ಜಾಗ ಬಂದು ಕೈ ಅಂತ ಸೇರ್ಕತಾವ. ಈಗ ನೀವು ನಾಯಿ ಬೊಗಳುತ್ತಂತ ತಿರ್ಕೊಂಡು ಬಾವ್ ಬಾವ್ ಅಂತ ನೀವು ಬೊಗಳ್ತೀರ? ಅದಕ್ಕೆ ಸುಮ್ಮನೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರಿ. ಬೊಗಳ್ತವೆ, ಸಕ್ಸಸ್ ನಮ್ಮ ಕಡೆಗೆ ಸಿಕ್ಕಾವ್. Just focus on goal. ಹಲೋ, ಅಲ್ಲೇ ಇರ್ಬೇಕು. ITCನೇ ಕಾಣ್ಬೇಕು ನಿಮ್ಗೆ. ನಾಯಿ ಎಷ್ಟು ಬೇಕಾದ್ರೂ ಬೊಗಳಿ. ಕೆಲವು 10 ಬರ್ತವೆ, ಕೆಲವು 11 ಆಯ್ತಾವ, ಕೆಲವು 10 ಇರ್ಬೇಕಂತ ರೂಲ್ ಎಲ್ಲೋ ಇಲ್ಲ. ನೀವು ಸಕ್ಸಸ್ ಕಡೆ ಹೋಗ್ತಿರೋದು, ಅವ್ರ ತರ ಜೀವನ ಮಾಡಕ್ಕಲ್ಲ. ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾ ಫೋಕಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆರ್ ಯು ರೆಡಿ ಗಾಯ್ಸ್? ಆರ್ ಯು ರೆಡಿ? ಎಲ್ಲೂ ಇರಬಾರ್ದು ಗಮನ. ನಿಮ್ ಫ್ಯಾಮಿಲಿ ಕಾಣ್ತಿರ್ಬೇಕು, ನಿಮ್ ಗೋಲ್ ಕಾಣ್ತಿರ್ಬೇಕು. ಹಲೋ, ಎಸ್, ಇನ್ನೆಲ್ಲ ಬುಲ್ಶಿಟ್ ಸ್ಟೋರಿ. ಆರ್ ಯು ರೆಡಿ ಗಾಯ್ಸ್? ಒಂದು ನಗ್ಲಕ್ತ ಕೊಟ್ಟಿರಲ್ಲ ಚಪ್ಪಾಳೆ. ಎಸ್, ಕಮ್ ಆನ್. ಎಕ್ಸ್ಪೀರಿಯನ್ಸ್ ಶೇರ್. ಇದು ಓದಿದ್ದು ಇರೋ ಬರೋದನ್ನ ಹೇಳ್ಬಾರ್ದು. ಮೈಕ್ ಕೊಟ್ಟ ಮೇಲೆ ಏನ್ ಹೇಳ್ಬಾರ್ದು? ಯಾವ ಸ್ಟೋರಿನೂ ಹೇಳ್ಬಾರ್ದು, ನಿಮ್ಮದು ಮಾತ್ರ ಹೇಳ್ಬೇಕು. ನನ್ನ ಹೆಸರು, ನಾ ಎಲ್ಲಿಂದ ಬಂದಿದ್ದೀನಿ, ನನಗೆ ಅಪರ್ಚುನಿಟಿ ಕೊಟ್ಟವ್ರು ಯಾರು, ಏನ್ ಮಾಡಿದ್ದೀನಿ, ಇಷ್ಟೇ ಹೇಳ್ಬಿಟ್ಟು ಮನೆಗೆ ಹೋಗ್ಬೇಕು. ಮೈಕ್ ಹಿಡಿದ್ಬಿಟ್ಟು ಹಲೋ
ಹಂಗೆ ಪ್ರಾಕ್ಟೀಸ್ ಮಾಡೋಣ. ಏನಂತೀರಿ? ಎಸ್ ಆರ್ ನೋ ಸರ್? ಇರಪ್ಪ ಅದೆಲ್ಲ ಹೇಳ್ಬಿಟ್ಟು ಅರ್ಧ ಗಂಟೆ ಕೊನೆಗೆ ಅವ್ನು ಹುಡುಕ್ತಾನೆ ಯಾರು ಎದ್ದೋದ್ರು ಆಚೆ ನೋಡಿ ಅಂತ. ಹಲೋ, ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ, 10 ನಿಮಿಷ ಮಾತಾಡಿದ್ರೆ ನಿಮ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, 2 ನಿಮಿಷ ಮಾತಾಡಿದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮಾಡ್ಬೋದಾ? ಈಗಿನ ಜನ ಸೆನ್ಸಿಟಿವ್ ಇದ್ದಾರೆ, ಸೂಕ್ಷ್ಮ ಇದ್ದಾರೆ, 2 ನಿಮಿಷಕ್ಕೆಲ್ಲ ಅರ್ಥ ಆಗ್ಬಿಡುತ್ತೆ. ಹಲೋ, ಎಸ್ ಆರ್ ನೋ? ಹೇಳ್ಬಿಟ್ಟು ಹೋದ ಕೂಡಲೇ ಅವ್ರು ಖುಷಿ ಅನ್ನಿಸ್ಬೇಕು. ಅಪ್ಪ ಸೂಪರ್ ಮೆಸೇಜ್ ಕೊಟ್ರು, ನನ್ನ ಹೆಸರು ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ದೆ, ನಾನು ಹಿಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ. ಫೈನಲ್ ಸ್ಪೀಕರ್ ಟೈಮ್ ಕೊಟ್ಬಿಡಿ. ಏನ್ ಬೇಕದು? ಎಷ್ಟು ನಿಮಿಷ? 2 ನಿಮಿಷ. ಯುವರ್ ಸ್ಟೋರಿ. ನಾನು ಮುಂಚೆ ವ್ಯವಸಾಯ ಮಾಡ್ತಿದ್ದೆ, ಅದು ನಿಮ್ ಸ್ಟೋರಿ. ಪ್ರದೀಪ್ ಟ್ರಾವೆಲ್ ಮಾಡ್ತಿದ್ದೆ, ನನ್ನ ಸ್ಟೋರಿ. ಬೇರೆಯವ್ರ ಸ್ಟೋರಿ ನೀವು ಹೇಳ್ಬಾರ್ದು. ನೆಟ್ವರ್ಕ್ ಅಲ್ಲಿ ಅದು ನಿಮ್ಗೆ ರಿಸಲ್ಟೇ ಬರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ ಸ್ಟೋರಿ ಏನು? ಗಣೇಶ ಸ್ಟೋರಿ ಏನು? ಆಟೋ ಡ್ರೈವರ್ ಅದೇ ಹೇಳ್ಬೇಕು, ಅವರು ಟ್ರಾವೆಲ್ ಮಾಡ್ತಿದ್ದೆ ಅಂತ ಹೇಳ್ಬಾರ್ದು. ನಿಮ್ ಸ್ಟೋರಿ. ಬಾಲಿವುಡ್ ಸಿವಿಲ್ ಇಂಜಿನಿಯರ್ ಮನುಷ್ಯ ಸರ್ ಬಂತ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅವರು. ವೆರಿ ಇಂಪಾರ್ಟೆಂಟ್. ಸ್ಟೋರಿ ಹೇಳ್ಬಿಟ್ಟೆ ಸರ್, ಎಸ್ ಸರ್ ಹೇಳ್ಬೇಕು, ಲೈಫ್ ಲಾಂಗ್ ಅದೇ ಹೇಳ್ಬೇಕು, ಚೇಂಜ್ ಮಾಡಂಗಿಲ್ಲ ಅದನ್ನ. ಹಲೋ, ಇವತ್ತಿಂದ ಮಾಡ್ಬೋದಾ? 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 ಹಾ, ಎಲ್ಲ ಬಂದು ಕಾಮಿಡಿ ಮಾಡಿ ಚಪ್ಪಾಳೆ ಹೊಡಿರಿ, ಅದು ಹೊಡಿರಿ, ಇದು ಹೊಡಿರಿ, ಅಷ್ಟೊಂದು ದಿನನೇ ಮುಗಿದೋಯ್ತು. ಎಷ್ಟು ಬೇಕಷ್ಟು ಹೇಳ್ಬಿಟ್ಟು ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇದನ್ನ ಹೇಳ್ತೀನಿ ಗೊತ್ತಾ? ಲಕ್ಷಾಂತರ ಜನ ಹೈ ಪ್ರೊಫೈಲ್ ಕಾಯ್ತಿದ್ದಾರೆ ನಮ್ಮ ಜೊತೆ ಬರಕ್ಕೆ ಡಿ ಫಂಕ್ಷನ್. ಆರ್ ಯು ರೆಡಿ ಗೈಸ್? ಒಂದು ಜೋರು ಚಪ್ಪಾಳೆ. ಇಂಡಸ್ಟ್ರಿ ಕಾರ್ಪೊರೇಷನ್ ಲೆವೆಲ್ಗೂ ತಗೊಂಡು ಹೋಗ್ಬೋದು, ಕಾರ್ಪೊರೇಟ್ ಲೆವೆಲ್ಗೂ ತಗೊಂಡು ಹೋಗ್ಬೋದು. ಕ್ವಾಂಟಿಟಿ ಕ್ವಾಲಿಟಿ ಎರಡು ಇಂಪಾರ್ಟೆಂಟ್. ಕ್ವಾಂಟಿಟಿ ಕ್ವಾಲಿಟಿ ಎರಡು ಇಂಪಾರ್ಟೆಂಟ್. ಮಾಡಕ್ ರೆಡಿ ಇದ್ದೀರಾ? ಮಾಡಕ್ ರೆಡಿ ಇದ್ದೀರಾ? ನಾನು ಆಲ್ರೆಡಿ ಹೇಳಿದೆ, ಸೆಲೆಬ್ರಿಟಿ ಆಗ್ತೀರಿ ಇನ್ನು ಮುಂದಕ್ಕೆ. ತೂಕವಾದ ಮಾತು, ತೂಕವಾದ ಜಾಗ, ತೂಕವಾದ ಜನ ಬರ್ತಾರೆ. ಹಲೋ, ಎಸ್ ಆರ್ ನೋ? ಅದಕ್ಕಾಗಿ ಇಲ್ಲಿಂದ ಪ್ಲಾನ್ ಮಾಡ್ಬೋದಾ? ಇವತ್ತಿನ ಮೊದಲನೇ ಹೆಜ್ಜೆ ಆಗ್ಲಿ ಇದು. ಏನಂತೀರಿ? ಕೆಲವರು ಕೈ ಕಟ್ಕೊಂಡು ಕೂತಿದ್ದಾರೆ. 3 core principle becoming 2 ಸ್ಲೈಡ್ ಇದೆ, ಮುಗಿಸ್ಬಿಡ್ತೀನಿ. ಪ್ರಿಯಾರಿಟಿ ಇನ್ಕಮ್ ಮೇಲೆ ಇರಬೇಕು, ಬೇರೆ ಹೇಳ್ಬಾರ್ದು. ಪ್ರಿಯಾರಿಟಿ ಯಾವ್ದ್ರ ಮೇಲೆ? ಇನ್ಕಮ್, ಬೇರೆ ಏನು ಹೇಳ್ಬಾರ್ದು. ಪ್ರಿಯಾರಿಟಿ ರ್ಯಾಂಕ್, ಇದು ಬಿಟ್ಟು ಬೇರೆ ಏನು ನೋಡಬಾರ್ದು. MI ಅಲ್ಲಿ ರ್ಯಾಂಕ್ ಇದ್ರೆ ಮಾತ್ರ ವ್ಯಾಲ್ಯೂ, ನಿಮ್ಮ ಮಾತುಗಳ ವ್ಯಾಲ್ಯೂ ಕಡಿಮೆ. ಓನ್ಲಿ ರ್ಯಾಂಕ್, ಓನ್ಲಿ ಇನ್ಕಮ್, ಬೇರೆದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ, ಒರಿಜಿನಲ್ ಮ್ಯೂಸಿಕ್ ಇಲ್ಲ. ಟೀಮು ಪ್ರಿಯಾರಿಟಿ ಯಾವ್ದ್ರ ಮೇಲೆ ಇರಲಿ? ಟೀಮ್ ಇನ್ಕಮ್. ಈ ವಾರದ ಇನ್ಕಮ್ ಎಷ್ಟು, ಏನ್ ಮಾಡ್ತಿದ್ರಿ, ಎಷ್ಟು ಮಾಡ್ತೀರಿ, ನಿಮ್ಮ ರ್ಯಾಂಕ್ ಏನು, ಬೇರೆದ್ರ ಬಗ್ಗೆ ಫೋಕಸ್ ಟೋಟಲಿ ಝೀರೋ ಮಾಡಿ. ನನ್ನ ಟಾರ್ಗೆಟ್ ರೈಟ್ ಟು ಲೆಫ್ಟ್, ನನ್ನ ಟಾರ್ಗೆಟ್ ಹೋಪ್ ಇದೆ, ಮಾಡ್ತಿದ್ದೀರಿ ಬಟ್ ಇನ್ನೂ ಜಾಸ್ತಿ ಮಾಡಿ. ಹಲೋ, ಎಸ್ ಆರ್ ನೋ? ಯಾವ್ದ್ರ ಮೇಲೆ ಗಮನ ಇಲ್ಲಿ? ಇನ್ಕಮ್, ರ್ಯಾಂಕ್, ಟೀಮ್ ಡಿಫರೆನ್ಸ್. ನೆಕ್ಸ್ಟ್ ಆಕ್ಷನ್ ನಂಬರ್ 1. ನನಗೆ ಗೊತ್ತು ಎಲ್ಲ ರೆಕ್ರೂಟ್ ಮಾಡಿದಿರಿ, ಟೀಮನ್ನು ಏನ್ ಮಾಡಿದ್ರಿ? ರೆಕ್ರೂಟ್, ಬ್ಯೂಟಿಫುಲ್ ರೆಕ್ರೂಟ್ ಮಾಡಿದ್ರಿ. ಎರಡನೇದು ಏನ್ ಮಾಡಿದ್ರಿ? ಎಕ್ಸ್ಪೆಂಡ್ ಮಾಡಿದ್ರಿ, ಅವ್ರ ಜೊತೆ ಸರ್ವಿಸ್ ಕೊಟ್ರಿ, ಅದು ಎಕ್ಸ್ಪೆಂಡ್ ಆಗಿದೆ. ಮೂರನೇದು ಪ್ರೊಟೆಕ್ಟ್. ನಿಮ್ ಜವಾಬ್ದಾರಿ ಕಂಟ್ರೋಲ್ ಇಟ್ಕೊಡಿ. ಬಿಗ್ಗೆಸ್ಟ್ ಸಬ್ಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಪ್ರೊಟೆಕ್ಟ್. ನೀವೇ ಕಟ್ಟಿರೋ ಟೀಮು, ನೀವೇ ಎಫರ್ಟ್ ಹಾಕಿರೋ ಟೀಮು. ಸರ್ ಅವ್ರೇನೋ ಮಾಡ್ತಿದ್ದಾರೆ, ಇವ್ರೇನೋ ಮಾಡ್ತಿದ್ದಾರೆ, ಇವ್ರೇನೋ ತಪ್ಪು ಮಾಡ್ತಾರೆ. ನಿಮ್ ಜವಾಬ್ದಾರಿ ಕಂಟ್ರೋಲ್ ಇಟ್ಕೊಡಿ, ಪ್ರೊಟೆಕ್ಟ್ ಮಾಡಿ ಇಟ್ಕೊಡಿ. ತೆಂಗಿನ ಮರ ಬೆಳೆದಿದ್ದೀರಿ, ಸುತ್ತ ಬೇಲಿ ಹಾಕೊಡಿ. ಈಗ್ಲಲ್ಲ, ರಾಜ್ಕುಮಾರ್ ಇದ್ಕೊಡ ವಜ್ರಮಣಿ ಇರ್ಲೇಬೇಕು, ಅದೇ ಫಿಲಮಿಟ್ಟು. ಹಲೋ, ಎಸ್, ಸ್ವಲ್ಪ ಗಮನ ಇರಲಿ. ಇದು ಬಿಸ್ನೆಸ್ ಮನ್ ಟಾಕ್ಸ್ ಗಳಿವೆಲ್ಲ. ನಿಮ್ಮನ್ನ ಆರಾಮಾಗಿರಿ ಅಂತ ಭೂಮಿ ಮೇಲೆ ಯಾರು ಬಿಡಲ್ಲ, ಪಕ್ಕ ಮನೆಯವರು ಬಿಡಲ್ಲ. ಅಂದ್ರೆ ನೀವು ದೊಡ್ಡ ಎಂಪೈರ್ ಕಟ್ತಿದ್ದೀರಿ. ಯಾವ ಟೈಮಲ್ಲಿ ಬೇಕಾದ್ರೂ ಹೇಳಿದ್ನಲ್ಲ, ಮುಂಚೆ ತರ ಹೊಡೆದ್ಬಿಟ್ಟು ಹೇಳಲ್ಲ ವೈರಸ್. ಹಲೋ, ಜಸ್ಟ್ ಸ್ವಿಚ್ ಆಫ್. ಹೋಗೋಣ ಮಗರೇ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ number game. The more people you show the plan, the closer you get to your next leader. Maximum presentation, maximum number game. ಜಾಸ್ತಿ ನಂಬರ್ ಇರಲಿ. ಬಿಲ್ಡ್ ಟೀಮ್ ಕಟ್ಟಿದಿರ. ಸೆಕೆಂಡ್, ಎಕ್ಸ್ಪಾಂಡ್. ಒಂದೇ ಕಡೆ ಕೂರ್ಬೇಡಿ. ಆಲ್ ಓವರ್ ಇಂಡಿಯಾ
ಆಲ್ ಓವರ್ ಕರ್ನಾಟಕ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಸ್ಟಾರ್ಟಿಂಗಲ್ಲೇ ಪಾಯಿಂಟ್ ಹೇಳಿದ್ದೀನಿ ನಾನು, ಎಲ್ಲೆಲ್ಲಿ GTS ಇದೆ ಆಲ್ ಓವರ್ ಇಂಡಿಯಾ GTS ಮೇಲೆ ಕಳಿಸ್ಕೊಡ್ತೀನಿ ನಾನು. ಗಮನ ಎಲ್ಲ ಕಡೆ ಇಲ್ಲ, ನಂಗೆ ಗೊತ್ತಿದೆ ದೊಡ್ಡ ಆಸ್ತಿ ನೀವು ಇಡೀ ದೇಶಕ್ಕೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋರು ನಾವೇ ಡಿಯರ್ ಫ್ರೆಂಡ್ಸ್, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ಮಾಡ್ಬೋದಾ? ರೈಟ್. ನೆಕ್ಸ್ಟ್ ಅದನ್ನ ಪ್ಲಾನ್ ಮಾಡಿ. ಪ್ರೊಟೆಕ್ಟ್ ಯುವರ್ ಟೀಮ್. ಪ್ರೊಟೆಕ್ಟ್ ಎಲ್ಲೆಲ್ಲಿ ಮಾಡಬೇಕು? ಅವ್ರನ್ನ ಮಿಸ್ ಮಾಡಬೇಡಿ, ಅಲ್ಲಿ ಪ್ರೊಟೆಕ್ಟ್ ಆಗುತ್ತೆ. ಹೀರಂಗ್ ಅವ್ರನ್ನ ಬಿಡಬೇಡಿ, ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಟೀಮನ್ನ. ಎರಡನೇದು BDT ಕರ್ಕೊಂಬನ್ನಿ, ಕರೆಕ್ಷನ್ ಆಗ್ತಾರೆ. ಸುತ್ತಮುತ್ತ ಜನ ಏನೋ ಹೇಳ್ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ನೆಗೆಟಿವ್ ತುಂಬಿದ್ದಾರೆ, ಅದು ಕರೆಕ್ಟ್ ಆಗೋ ಜಾಗ ಇಲ್ಲಿ. ನೀವು ಕೂತ್ ಮಾತಾಡೋದಕ್ಕೆ ಬರಲ್ಲ, ಕರೆಕ್ಷನ್ ಆಗೋದಿಲ್ಲಿ. BDT ಮೂರನೇದಲ್ಲಿ ಅಲ್ಲಿ ಕಂಟ್ರೋಲ್ ಮಾಡಿ. ರೈಟ್ ಟು ಲೆಫ್ಟ್ ಮಿನಿಮಮ್ 30 ಜನ ಟೀಮ್ ಇದೆ ನಿಮ್ಮ ಹತ್ರ. ದಯವಿಟ್ಟು ಅವ್ರಿಗೆ ಗ್ರೂಪ್ ಮೀಟಿಂಗ್ ಒಂದು ಸಬ್ಜೆಕ್ಟ್ ಹಾಕಿ ಬನ್ನಿ, ಬಹಳ ಇಂಪಾರ್ಟೆಂಟ್ ಇದೆ ಗ್ರೂಪ್ ಮೀಟಿಂಗ್. ಮಾಡ್ಬೋದಾ? ಮಾಡ್ಬೋದಾ? ರೈಟ್. ಅವ್ರಿಗೆ ಸಾರ್ ಯಾಕೆ ಬಂದಿಲ್ಲ ಅಂತ ಕೂರ್ಬೇಡಿ, ಈ ಆಕ್ಷನ್ಸ್ಗಳು ಮಾಡಿ. ಸೆಕೆಂಡ್, ನೆಕ್ಸ್ಟ್ ಎಲ್ಲಿ ಕರ್ಕೊಳ್ಳಿ, RTPಗಳು ಮಿಸ್ ಮಾಡಬೇಡಿ. 3 ತಿಂಗಳು ಒಂದು RTP ಇರಲೇಬೇಕು. ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ. ಮುಂಚೆ ನಾವು ಈಗ ಮಿಡಲ್ ಕ್ಲಾಸ್ ಪೀಪಲ್ ನಾವೆಲ್ಲ ಇದು ಮುಂಚೆ 1 ತಿಂಗಳಿಗೆ ಒಂದ್ಸರಿ ಸ್ಟ್ರೆಸ್ ಇರ್ತಿತ್ತು ನಮಗೆ, ಈಗ ವಾರಕ್ಕೊಂದ್ಸರಿ ಇದೆ. ನೋ ಜಾಸ್ತಿ ಬೇಗ ರೆಡಿ ಆಗಲಿ. ಅವರು ಲೇಟ್ ಆಗಿ ರೆಡಿ ಮಾಡಬೇಡಿ ಅವ್ರನ್ನ. ಹಲೋ, ಒಂದ್ 3 ತಿಂಗಳು 4 ತಿಂಗಳು ಆಡ್ಬೇಡಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಯಾವ್ದು ಮಾಡ್ಕೊಳ್ಳಿ, ನೀವು ಒಂದು ರ್ಯಾಂಕ್ ಆದ ಕೂಡಲೇ ಟೀ ಪಾರ್ಟಿ ಕರ್ಕೊಳ್ಳಿ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ನೀವೇ ಮಾಡಿ. ಅಪ್ಲೈನ್ ಎಷ್ಟು ಬೇಕಷ್ಟು ಕರ್ಕೊಳ್ಳಿ. ಎಷ್ಟು ಜನ ಗೆಟ್ ಟುಗೆದರ್ ಮಾಡ್ತಿದ್ರು? ಒಂದು ಕೈ ಎತ್ಬೋದ? ಸುಳ್ಳು ಹೇಳ್ಬಾರ್ದು. ವಾರ ಬೇಕು, ವಾರ ತಾನೇ ಬರೋದು ಜನ. ತಿಂಗಳಿಗೊಂದ್ಸರಿ ಬಂದ್ರೆ ಮಾಡ್ಬೋದು ನೀವು. MIL ಬರ್ತಿರೋದೇನು ವಾರ ವೀಕ್ಲಿ ಕಂಟಿನ್ಯೂಸ್ ಮಾಡಿ. ನಾನು ಮಾಡ್ತಿರೋದು 5 ವರ್ಷ ಜರ್ನಿ, ಬರೀ 5 ವರ್ಷ ಕರೋಡ್ಪತಿ ಆಗೋ ಜರ್ನಿ. ಗೆಟ್ ಟುಗೆದರ್ ಮಾಡ್ಬೋದಾ? ಎಷ್ಟೋ ಜನ ಕಂಜೂಸ್ ಒಂದು ಟೀನು ಕೊಡ್ಸಲ್ಲ. ಟೀಮ್ ನಾ ಕೋಟಿ ಗಟ್ಟಲೆ ಮಾಡೋದನ್ನ ಅಟ್ಲೀಸ್ಟ್ ಒಂದು ಗ್ರೂಪ್ ಮೀಟಿಂಗ್ ಟೀ ಕುಡಿತ. ಹಾಯ್ ಸಾರ್, ಹೆಂಗಿರುತ್ತೆ, ಹೇಗಿದ್ರ? ಅವ್ನು ಬಂದು 100 ಸಮಸ್ಯೆ ಹೇಳಕ್ ಬರ್ತಾನೆ, ಹೆಂಗಾರ ಹೇಳಿ ಅದು. ರೈಟ್ ಆರ್ ರಾಂಗ್ ಸರ್? ಮೀಟಿಂಗ್ ಬಂದವ್ರು ಸುಮ್ಮನೆ ಬರ್ತಾರ? 100 ಕಂಪ್ಲೇಂಟ್ ಎತ್ಕೊಂಡೆ ಬರ್ತಾರೆ. ಗ್ರೂಪ್ ಮೀಟಿಂಗ್ ಕರೆಯೋದು ನಿಲ್ಲಿಸ್ಬಾರ್ದು. ಗೆಟ್ ಟುಗೆದರ್ ಮೀಟಿಂಗ್ ಏನಂತ ಗೊತ್ತಾ? ಬಿಸ್ನೆಸ್ ಕಮ್ಮಿ ಮಾತಾಡಿ, ಸೀರಿಯಸ್ ಸ್ವಲ್ಪ ಟಾಪಿಕ್ ಮಾತಾಡಿ. ನಾಡಿದ್ದು ಗೆಟ್ ಟುಗೆದರ್ ಯಾವಾಗ ಕರಿಬೇಕು ಅಂತ? ಇನ್ನು 2 ದಿನದಲ್ಲಿ GTS ಇರಬೇಕು. ಹಲೋ, ಇವೆಲ್ಲ ಟೆಕ್ನಿಕ್ ಅಪ್ಲೈನ್ ಹೇಳ್ಕೊಡ್ತಾರೆ ನಿಮಗೆ. ಯಾವ ಟೈಮಲ್ಲಿ ಗೆಟ್ ಟುಗೆದರ್ ಮೀಟಿಂಗ್ ಕರಿಬೇಕು, ಟಕ್ ಅಂತ ಕರಿಬೇಕು. ಅವಾಗ ನಾಳಿದ್ದು ಪ್ರೋಗ್ರಾಮ್ ಇದೆ, ಮಿಸ್ ಮಾಡಬೇಡ. ಇದೊಂದು ಮೀಟಿಂಗ್ ಆಯ್ತು, 2 ಮೀಟಿಂಗ್ ಆಯ್ತು. ಮಾಡ್ಬೋದಾ? ನೀವು ಅಪ್ಲೈ ಮಾಡಿರೋದು ಒಂದ್ಸರಿ ನೆನ್ಸ್ಕೊಳ್ಳಿ. ಜೋರು ಚಪ್ಪಾಳೆ. ಬೇರೆ ನೆಟ್ವರ್ಕರ್ ಬಂದು ಉಡಿ ಹಿಂಡಿರ್ತಾರೆ, ಒಂಚೂರು ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹಲೋ, ನೀವು ಕಲ್ಸ್ಕೊಟ್ಟಿರೋದನ್ನ ಅವ್ರಿಗೆ ಬಿಟ್ಕೊಳ್ಬೇಡಿ, ನೀವೇ ಕಲ್ಸ್ಕೊಟ್ಟಿರೋದು ಅದು. ಅಂದ್ರೆ ನನ್ನ ಪಾಯಿಂಟ್ ಇದೆ, ಎಜುಕೇಶನ್ ಕೊಟ್ಟಿರೋದು ಯಾರು? ನೀವೇ. ನಾಲೆಡ್ಜ್ ಕೊಟ್ಟಿರೋದು ನೀವೇ. ದಯವಿಟ್ಟು ಅದನ್ನ ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಿಲ್ಲದ ಲೈಫನ್ನ ಕಿಲ್ ಮಾಡ್ಕೋತಾರೆ ಅವರು. ಅಲ್ಲಿಂಗ್ ಕಂಟ್ರೋಲ್. ರೂಮರ್ಸ್, ಗಾಳಿ ಮಾತು ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ರೈಟ್? ಗಾಳಿ ಮಾತು ಅದೇ ಗೊತ್ತಲ್ಲ, ಹುಡುಗಿ ಹೋಗ್ಬಿಟ್ರ. ಓಕೆ, ರಿಲೇಶನ್ಶಿಪ್, ರೈಟ್, ಬಹಳ ಇಂಪಾರ್ಟೆಂಟ್. ಲವ್ ಲೈನ್ಸ್ ಒಂದು ಮೆಚುರಿಟಿ ಬರೋವರೆಗೂ ದೂರ. ನಾನು ಯಾರೋ ದ್ವೇಷಿ ಅಲ್ಲ, ಸ್ವಲ್ಪ ದ್ವೇಷಿ. ಕೆಲವು ಸರಿ ಗೊತ್ತಿಲ್ಲದೆ ಮನೆ ಹಾಳಾಯ್ತವ. ಹಲೋ, ಪ್ರೊಟೆಕ್ಟಿವ್ ಟೀಮ್ ಒಂದು ಜೋರು ಚಪ್ಪಾಳೆ ಬಾಸ್. ಡೋಂಟ್ ಫೋಕಸ್ ಆನ್ ಪರ್ಸನ್ ಮೇಲೆ ಫೋಕಸ್ ಮಾಡಬೇಡಿ, ಫೋಕಸ್ ಆನ್ ಇಂಡಸ್ಟ್ರಿ. ಜೋರು ಚಪ್ಪಾಳೆ ಡಿಫೆನ್ಸ್. ಇಂಡಸ್ಟ್ರಿ ಬಗ್ಗೆ ಫೋಕಸ್ ಮಾಡಿ, ಕಂಪನಿ ಬಗ್ಗೆ ಫೋಕಸ್ ಮಾಡಿ, ಸೀರಿಯಸ್ ಆಗಿ ಟಾರ್ಗೆಟ್ ಹಾಕೊಳ್ಳಿ. ಮಾಡ್ಬೋದಾ? ರೈಟ್ ಬಾಸ್. ಆಗ ಇಂಪ್ಲಿಮೆಂಟೇಷನ್ ಇಂಪ್ಯಾಕ್ಟ್. It's a time to treat network marketing is the multi-billion dollar industry. It's not a hobby. So many time pass bandila different. Very big industry. Nan sincere request. Time allot. Nothing is free. Nothing is easy. Jagatnalli. Grow together. Last point ಹೇಳಿ ಮುಗಿಸ್ಬಿಡ್ತೀನಿ. ನೀವೇ ಓದ್ಕೊಂಡ್ರೆ ಒಳ್ಳೇದು.
ವಿಚಾರ ಗೊತ್ತಿಲ್ಲದೇನೆ ಸೋತಿರೋರ್ಗಿಂತ ಎಲ್ಲ ವಿಚಾರ ತಿಳಿದು ಸೋತಿರೋ ಸಂಖ್ಯೆನೇ ಜಾಸ್ತಿ. ಯಾವ್ದು ತಾನೇ ಗೊತ್ತಿರಲ್ಲ, ಎಲ್ಲ ಗೊತ್ತು, ಬಟ್ ಆದ್ರೂ ಅದನ್ನ ಮಾಡಿಲ್ಲ ಡಿಫೆನ್ಸ್. ನನಗೆ ಹೋಪ್ ಇದೆ ಇಲ್ಲಿರೋ ಇಷ್ಟು ಜನ ಜಟ್ಟಿಸಿ ಇನ್ನು 3 ವರ್ಷದಲ್ಲಿ ITC ಮಾಡೋ ಸಂಕಲ್ಪ ನಾವು ಮಾಡಿದ್ವಿ ಡಿಫೆನ್ಸ್. ಹೇಳ್ತಾ ದಯವಿಟ್ಟು ನಾನು ಎಲ್ಲ ಪಾಯಿಂಟ್ ಮಾಡಿದ್ದೀನಿ, ಅದು ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಗ್ರೋತ್ ನಮ್ಮ ಗ್ರೋತೆ, ಹಾಗಾಗಿ ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ಸೇ. ಹಾಗಾಗಿ ಪ್ರತಿಯೊಬ್ಬರು ಒಂದು ನೆಕ್ಸ್ಟ್ ಲೆವೆಲ್ ಹೋಗೋಣ. ಇಡೀ ಕರ್ನಾಟಕ ರೆವಲ್ಯೂಷನ್ ಮಾಡಲಿಕ್ಕೆ ಕೇಳಿದ್ರೆ ಇಡೀ ಕರ್ನಾಟಕ ಹೈಯೆಸ್ಟ್ ಕಾರ್ ಅಚೀವರ್ಸ್, ಹೈಯೆಸ್ಟ್ ಸಕ್ಸಸ್, ಹೈಯೆಸ್ಟ್ NTC ಎಲ್ಲಿದ್ದಾರೆ ಅಂದ್ರೆ ಅದು ಈ NTC ಟೀಮಲ್ಲೇ ಇರಬೇಕು. ಒಂದು ಜೋರು ಚಪ್ಪಾಳೆ ಮುಖಾಂತರ ಎಲ್ರಿಗೂ ಅಭಿನಂದಿಸೋಣ. ಥ್ಯಾಂಕ್ ಯು ಸೊ ಮಚ್. ಲೈವ್ ರೀಚ್ ಹೈ ರೀಚ್ 100 ವರ್ಷ ಶ್ರೀಮಂತರಾಗಿರೋಣ. ಅದಾದ್ಮೇಲೆ ಭಗವಂತ ಕರ್ಕೊಂಡ್ರೆ ಹೋಗೋಣ, ಕರ್ಕೊಂಡಿಲ್ಲ ಅಂದ್ರೆ ಬದುಕೋಣ. ರೈಟ್ ಆರ್ ರಾಂಗ್ ಸರ್? ಆಗ ಏನಂತೀರಿ ಎಲ್ರು? ಹಾಗಾಗಿ ನನ್ನ ಪಾಯಿಂಟ್ ಅದು ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ಇಂಡಸ್ಟ್ರಿ. ಸೀರಿಯಸ್ ಫೋಕಸ್ ಮಾಡ್ತಾ ಹೋಗೋಣ. ಇಷ್ಟು ಹೇಳ್ತಾ ಡಿಫೆನ್ಸ್ ಭಾಳ ಸಾಥ್ ಕೊಟ್ಟಿದ್ರು ನನಗೆ. ಇನ್ನೂ ನಿಮ್ಮ ಅಪ್ಲೈನ್ಗೆ ಒಂದು ಸಾಥ್ ಕೊಡ್ತಾ ಹೋಗಿ. ಅಪ್ಲೈನ್ ಅಂದ ಕೂಡಲೇ ಟಾಪ್ ಅಪ್ಲೈನ್ ಅಲ್ಲ, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಯಾರು ಗೈಡ್ ಮಾಡಿದ್ದಾರೆ? ಎಲ್ಲ STCಗಳಿಗೆ, ಎಲ್ಲ RTCಗಳಿಗೆ, ಎಲ್ಲ NTCಗಳಿಗೆ ಒಂದು ಜೋರು ಚಪ್ಪಾಳೆ ಬೇಕಾದ್ರೆ ಎಲ್ರಿಗೂ ಅಭಿನಂದನೆ. ಇಲ್ಲಿಂದ ಜರ್ನಿ ಇಲ್ಲಿಂದ ಸ್ಟಾರ್ಟ್. ಇಲ್ಲಿವರೆಗೆ ಏನು ನಡೆದಿತ್ತು ಅದು ಗೊತ್ತಿಲ್ಲ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಬೇರೆನೇ ಇರುತ್ತೆ ಡಿಫೆನ್ಸ್. ಅದಕ್ಕೆ ಸಾಥ್ ಕೊಡಿ, ನಿಂತ್ಕೊಳ್ಳಿ. ಇಡೀ ಕರ್ನಾಟಕ, ಇಡೀ ಇಂಡಿಯಾ ಫೋಕಸ್ ಮಾಡ್ತಿದ್ವಿ. ಅದಕ್ಕೆ ಗಮನ ಅಲ್ಲೇ ಇರಲಿ. ನಮ್ಮ ಜೊತೆ ಸಾಥ್ ಕೊಟ್ಟು ನಿಂತ್ಕೊಂಡು ಮ್ಯಾಸಿವ್ ಗ್ರೋತ್ ಪಡೆಯೋಣ. ಇಷ್ಟು ಹೇಳ್ತಾ ನನ್ನ ಗ್ರೇಟ್ ಅಪ್ಲೈನ್ಸ್ ಇಬ್ಬರು ನನ್ನನ್ನು ರೆಡಿ ಮಾಡಿದ್ದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲು. ಒಂದು ರವೀಂದ್ರ ಸರ್, ಆಸರ್ಗೆ ಇಲ್ಲಿ ಒಂದು ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ. ಇಷ್ಟು ಹೇಳ್ತಾ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ ಭಾನು ಸರ್, ಹೇಮಂತ್ ಸರ್, ಹಾಗೆ ರೂಪಾ ಮೇಡಮ್ ಒಂದು ಅಲ್ಟಿಮೇಟ್. ಅದ್ರ ಜೊತೆಗೆ ಕಿಶನ್ ಸರ್ ಒಂದು ಮೇನ್ ಪಿಲ್ಲರ್ಸ್ ಇಡೀ ಇಂಡಿಯಾಕ್ಕೆ. ನನ್ನ ಪ್ರಕಾರ ನೆಟೋ ಮಾರ್ಕೆಟಿಂಗ್ ಬುಕ್ ಇಟ್ಬಿಟ್ಟು ಅವ್ರನ್ನ ಇಟ್ಟರೆ ಎರಡು ಈಕ್ವಲ್ ಆಗಿ ಕಾಣಿಸುತ್ತೆ ಅಂತ ಗ್ರೇಟೆಸ್ಟ್ ಪರ್ಸನ್, ದೊಡ್ಡ ಅನುಭವ ಇರೋಂಥ ಲೀಡರ್. ಅವ್ರಿಗೂ ಒಂದು ಜೋರು ಚಪ್ಪಾಳೆ ಮುಖಾಂತರ ಅವ್ರಿಗೂ ಅಭಿನಂದಿಸ್ತಾರೆ. ನನಗೆ ಒಂದು ಏನು ಬೇಕು ಅಂದ್ರೆ ನನಗೆ ತಿಂಗಳಿಗೆ 10 ಲಕ್ಷ ಬರ್ತಿದ್ರೆ ಹೆಂಗಿರುತ್ತೆ? ಸೂಪರ್ ಅಲ್ಲ? ಆ ಥರದೊಂದು ಚಪ್ಪಾಳೆ ಬೇಕಲ್ಲ ನನಗೆ. Yes, come on! Thank you so much. Wish you all the best.